ಸೋದರರೇ ಹಾಗೂ ಸೋದರಿಯರೇ, ಈಗಾಗಲೇ ನಾವು ಯೋಗ ಮಾರ್ಗದ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ 5 ದೀಕ್ಷೆಗಳ ವಿಚಾರವನ್ನ ನಾವು ತಿಳಿದುಕೊಂಡಿದ್ದೇವೆ. ಈಗ ನನ್ನ ಪಾಲಿಗೆ ಬಂದಿರತಕ್ಕಂಥ ಒಂದು ವಿಚಾರ ಅಂತರಾತ್ಮನ ಜನನ, ದೇಹಾತ್ಮ, ಅಂತರಾತ್ಮ ಮತ್ತು ಪುರುಷಾತ್ಮನ ಒಂದು ವಿವರಣೆ. ಈ ವಿಷಯ ನಾವೀಗ ಸ್ವಲ್ಪ ಅಧ್ಯಯನ ಮಾಡೋಣ. ಈ ಮಾನವನ ಒಂದು ಸ್ವರೂಪ, ಅವನ ದೇಹಗಳು ಮತ್ತು ಅವನ ಕಾರ್ಯಕ್ಷೇತ್ರವಾಗಿರ್ತಕ್ಕಂತಹ ಲೋಕಾಂತರಗಳು, ಇದರೆಲ್ಲದರ ಬಗ್ಗೆ ನಮ್ಗೆ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ವಾಂಗ್ಮಯ ವಿಪುಲವಾದಂತಹ ಒಂದು ವಿವರಣೆಗಳನ್ನ ಕೊಟ್ಟಿದೆ. ಮತ್ತೆಲ್ಲಿಯೂ ನಮಗೆ ಇಷ್ಟು ಸವಿಸ್ತಾರವಾಗಿ, ತಾರ್ಕಿಕವಾಗಿ, ತರ್ಕಬದ್ಧವಾಗಿ, ವೈಜ್ಞಾನಿಕವಾಗಿ ಇಷ್ಟು ವಿವರಣೆಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಸ್ವರೂಪದ ಬಗ್ಗೆ ನಮಗೆ ಜ್ಞಾನವನ್ನ ಈ ಸಾಹಿತ್ಯ ಕೊಡ್ತಾ ಇದೆ. ಆದರೆ ದುರದೃಷ್ಟವಶಾತ್ ನಾವು ಕೇವಲ ಸಿಪ್ಪೆ ಅಂತ ಇರತಕ್ಕಂತಹ ಏನ್ ಈ ಸ್ಥೂಲ ದೇಹ ಇದೆ, ಈ ಸ್ಥೂಲ ದೇಹ ಮತ್ತು ಸ್ಥೂಲ ಲೋಕದ ಜೀವನವೇ ಜೀವನ ಅಂತ ಅಂದುಕೊಂಡ್ಬಿಟ್ಟು ನಮ್ಮ ಜೀವನದ ಒಂದು ಉಳಿದ ಮೇಲ್ಮಟ್ಟದ ಆಯಾಮಗಳನ್ನ ನಾವೊಂದು ರೀತಿಯಲ್ಲಿ ಸಂಪೂರ್ಣವಾಗಿ ಕಡೆಗಣಿಸ್ಬಿಟ್ಟಿದ್ದೇವೆ. ನಮಗೆ ಪ್ರತಿನಿತ್ಯದ ಜೀವನದಲ್ಲಿ ಈ ಸ್ಥೂಲ ದೇಹ ಮತ್ತೆ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಂತಹ ಗಮನ ಬಿಟ್ರೆ ಬೇರೆ ಯಾವುದಕ್ಕೂ ನಾವು ಗಮನವನ್ನ ಕೊಡ್ತಾ ಇಲ್ಲ. ಆದ್ರೆ ಇಷ್ಟೊಂದು ವಿಚಾರಗಳನ್ನ ನಮ್ಮ ಮುಂದಿಟ್ಟಿರುವಾಗ ನಾವು ಸ್ವಲ್ಪವನ್ನಾದ್ರೂ ಕೂಡ ಅದನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಖಂಡಿತ ಮಾಡಬೇಕಾಗಿದೆ. ಯಾವುದೇ ಒಬ್ಬ ಆಧ್ಯಾತ್ಮಿಕ ಸಂತ ಅವನ ಕೊಟ್ಟ ಕೊನೆಯ ಒಂದು ಬೋಧೆ ಏನು ಅಂದ್ರೆ ಮ್ಯಾನ್ ನೋ ದೈ ಸೆಲ್ಫ್ ಅನ್ನೋದು. ಅವರೆಷ್ಟೇ ವಿವರಣೆಗಳನ್ನ ಕೊಟ್ರು ಕೊನೆಗೆ ಮುಟ್ಟುವಂತ ಘಟ್ಟ ಯಾವುದು? ಓ ಮನುಷ್ಯ, ನಿನ್ನನ್ನ ನೀನು ತಿಳಿ. ಮ್ಯಾನ್ ನೋ ದೈ ಸೆಲ್ಫ್. ಆದ್ರೆ ನಾವೀಗ ಎಲ್ಲವನ್ನೂ ತಿಳ್ಕೊಳ್ತಾ ಇದ್ವಿ, ಹೊರಗಿನ ಎಲ್ಲ ವಿದ್ಯಮಾನಗಳನ್ನ ತಿಳ್ಕೊಳ್ತಾ ಇದ್ದೀವಿ, ಹೊರಗಿನ ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳೋದಕ್ಕೆ ಕಾತರ ಪಡ್ತಾ ಇದ್ದೀವಿ. ಎಲ್ಲರನ್ನೂ ತಿಳ್ಕೊಳ್ಬೇಕು, ಎಲ್ಲರ ಪರಿಚಯ ಆಗ್ಬೇಕು ಅಂತ ನಾವು ಎಷ್ಟು ಒದ್ದಾಡ್ತೀವಲ್ವಾ? ಆದ್ರೆ ಎಲ್ಲರ ಪರಿಚಯವನ್ನ ಮಾಡ್ಕೊಳಕ್ ಒದ್ದಾಡ್ತಾರೋ ನಾವು ನಮ್ಮನ್ನ ನಾವು ಪರಿಚಯ ಮಾಡ್ಕೊಳ್ಳೋಕೆ ಎಂದಾದ್ರೂ ಅಷ್ಟೊಂದು ಒದ್ದಾಟ ಮಾಡಿದೀವ? It's very easy to meet everybody outside, but it is very difficult to meet within ourselves. ಹೊರಗಡೆ ಎಲ್ಲರನ್ನು ಭೇಟಿ ಮಾಡೋದು, ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳೋದು ಸುಲಭ. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಮಿನಿಸ್ಟರ್ ಗೊತ್ತು, PM ಗೊತ್ತು, CM ಗೊತ್ತು ಅಂತ ಹೇಳ್ತೀವಿ. ಆ ಎಲ್ಲಾ ಗೊತ್ತಿರೋ ನಮಗೆ ನಾವು ಗೊತ್ತಾಗಿದ್ದೇವಾ? ನಾವು ಪರಿಚಯ ಆಗಿದ್ದೇವಾ ಅಂತ ಪ್ರಶ್ನೆ ಹಾಕೊಂಡ್ರೆ ಬಹುಶಃ ಅದರಲ್ಲಿ ನಮ್ಗೇನ್ ಗೊತ್ತು ಅಂದ್ರೆ ನಮ್ಮ ಸಿಪ್ಪೆ ಮಾತ್ರ ಗೊತ್ತು. ಅದಕ್ಕಿಂತ ಇನ್ನೇನು ನಮ್ಗೆ ಗೊತ್ತಿಲ್ಲ ಅನ್ನುವಂತಹ ಸ್ಥಿತಿನಲ್ಲಿ ಇದ್ದೇವೆ. ಈಗ ನಾವು ಈ ಥಿಯಾಸಫಿಯ ಬೆಳಕಿನಲ್ಲಿ ನಮ್ಮ ಇಡೀ ಸ್ವರೂಪವನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಈ ಉಪನ್ಯಾಸದಲ್ಲಿ ಮಾಡೋಣ. ಯಾಕೆಂದ್ರೆ ನಮ್ಮ ನಿರ್ದೇಶಕರು ಅದಷ್ಟನ್ನು ಸೇರಿಸಿದ್ದಾರೆ. ಸಬ್ಜೆಕ್ಟ್ ನಲ್ಲಿ ನಮ್ಗೆ ಅಂತರಾತ್ಮನ ಜನನ ಅಂತ ಇದ್ರೂ ಕೂಡ ಮುಂದೆ
ಪುರುಷಾತ್ಮ, ಅಂತರಾತ್ಮ ಮತ್ತು ದೇಹಾತ್ಮನ ಒಂದು ಪರಿಚಯ ಅಂತ ಕೂಡ ಟೈಟ್ಲಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ನಾವು ಇಷ್ಟರು ಅಂದ್ರೆ ನಮ್ಮ ಇಡೀ ಒಂದು ಸ್ವರೂಪದ ಒಂದು ಪರಿಚಯವನ್ನ ಈ ಉಪನ್ಯಾಸದಲ್ಲಿ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಸಂಸ್ಕರಣೆ ಅಂತಕ್ಕಂಥದ್ದು ಒಂದು ಅತ್ಯದ್ಭುತವಾದ ಒಂದು ಯೋಜನೆ, ಮಹಾ ಯೋಜನೆ ಅದು. ಆ ಭಗವಂತನನ್ನ ನಾವೀಗ ಏನ್ ಕರಿತೀವಿ, ಅವನನ್ನ ತ್ರಿಮೂರ್ತಿ ಸ್ವರೂಪ. ಭಗವಂತನನ್ನ ನಾವು ತ್ರಿಮೂರ್ತಿ ಸ್ವರೂಪ ಅಂತ ಕರಿತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ನಾವು ಮಧ್ಯಾಹ್ನದ ಕೊನೆಯ ಉಪನ್ಯಾಸದಲ್ಲಿ ಅದರ ಒಂದು ವಿಸ್ತೃತವಾದ ಪರಿಚಯವನ್ನ ಮಾಡಿಕೊಂಡ್ವಿ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಾವೇನು ಈ ಮೂರನ್ನ ಹೇಳ್ತಿದ್ವಿ, ಅದು ನಮ್ಮ ಸೌರ ಬ್ರಹ್ಮಾಂಡೇಶ್ವರ ಅಂತ ಏನ್ ಕರಿತೀವಿ, ಅದರಿಂದ ಹೊರಟಿರ್ತಕ್ಕಂತಹ ಪ್ರವಾಹಗಳು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಈ ಮೂರು ಅಂತ ಹೇಳುವಾಗ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಮೂರು ಹೇಳುವಾಗ, ಈ ಮೂರು ಬೇರೆ ಬೇರೆನಾ? ಈ ಮೂರು ಬೇರೆ ಬೇರೆನಾ ಅಂದ್ರೆ ಅವು ಮೂರು ಕೂಡ ಬೇರೆ ಬೇರೆ ಅಲ್ಲ. ಒಂದೇ ಒಂದು ಸೋರ್ಸ್ ಅದು. ಅದರಿಂದ ಹೊರಟಿರ್ತಕ್ಕಂಥ ಮೂರು ಪ್ರವಾಹಗಳು, ಒಂದೇ ಮೂಲದ ಮೂರು ಪ್ರವಾಹಗಳು. ಆದ್ರೆ ಆ ಮೂರಕ್ಕೂ ಒಂದೊಂದು ವೈಶಿಷ್ಟ್ಯ ಇದೆ. ಆ ಮೂರು ಪ್ರವಾಹಗಳೇನಿದ್ದಾವಲ್ಲ, ಅವುಗಳ ಕಾರ್ಯ ವಿಶಿಷ್ಟ ಬೇರೆ ಬೇರೆ ಆಗಿರ್ತಕ್ಕಂಥ. ಒಂದು ಪ್ರವಾಹ ಸೃಷ್ಟಿ ಕಾರ್ಯವನ್ನ ನಿರ್ವಹಿಸ್ತದೆ, ಇನ್ನೊಂದು ಸ್ಥಿತಿ ಅಂತ ಹೇಳ್ತೀವಿ, ಲಯ ಅಂತ ಹೇಳ್ತೀವಿ. ಸೃಷ್ಟಿ, ಸ್ಥಿತಿ, ಲಯ. ಈಗೇನಾಯ್ತು, ಈ ಬ್ರಹ್ಮ ಚೈತನ್ಯ ಅಂತಕ್ಕಂಥದ್ದು ಅದನ್ನ ನಾವು ಈ ಪ್ರವಾಹ, ಮೂರನೇ ಪ್ರವಾಹದ ದೃಷ್ಟಿಯಿಂದ ತೆಗೆದುಕೊಂಡ್ರೆ ಅದನ್ನ ಮೂರನೇ ಪ್ರವಾಹ ಅಂತ ಹೇಳ್ತೀವಿ. ಅದು ಮೂರನೇ ಒಂದು ಚೈತನ್ಯ. ಔಟ್ ಪೋರಿಂಗ್ ದೃಷ್ಟಿಯಲ್ಲಿ ತೆಗೆದುಕೊಂಡ್ರೆ ಮೊದಲನೇ ಔಟ್ ಪೋರಿಂಗ್ ಅದು. ಯಾಕೆಂದ್ರೆ ಮೊದಲು ಸೃಷ್ಟಿ ಆಗ್ಬೇಕಲ್ಲ, ಲೋಕಾಂತರಗಳು ಸೃಷ್ಟಿ ಆಗ್ಬೇಕಲ್ಲ. ಆ ಲೋಕಾಂತರಗಳ ಸೃಷ್ಟಿಗೆ ಬೇಕಾಗಿರ್ತಕ್ಕಂತಹ ಅಣು ಪರಮಾಣುಗಳನ್ನ ರಚನೆ ಮಾಡಿದಂತಹ ಒಂದು ಶಕ್ತಿ, ಒಂದು ಪ್ರವಾಹ ಯಾವ್ದಪ್ಪ ಅಂದ್ರೆ ಅದು ಬ್ರಹ್ಮ ಚೈತನ್ಯ ಅಂತ ಕರಿತೀವಿ. ಅದಕ್ಕೆ ನಾವು ಬ್ರಹ್ಮನನ್ನ ಏನ್ ಕರಿತೀವಿ, ಸೃಷ್ಟಿಕರ್ತ ಅಂತ ಕರಿತೀವಿ. ಸೃಷ್ಟಿಕರ್ತ ಅಂತ ಯಾಕೆ ಕರಿತೀವಿ ಅಂದ್ರೆ, ಈ ಇಡೀ ಲೋಕಾಂತರಗಳ ಒಂದು ರಚನೆಗೆ ಬೇಕಾಗಿರ್ತಕ್ಕಂತಹ ಅಣು ಪರಮಾಣುಗಳನ್ನ ರಚನೆ ಮಾಡಿದ್ದು ಬ್ರಹ್ಮ ಚೈತನ್ಯ. ಈಗ ನಮ್ಗೆ ಲೋಕಾಂತರಗಳ ದೃಷ್ಟಿಯಿಂದ ಮಾತನಾಡಿದ್ರೆ, ಆ ಬ್ರಹ್ಮ ಚೈತನ್ಯ 7 ಸಾಂದ್ರತೆಗೆ ಸಂಬಂಧಪಟ್ಟಂತೆ 7 ಸಾಂದ್ರತೆಯ ಒಂದು ಅಣು ಪರಮಾಣುಗಳನ್ನ ಅದು ರಚನೆ ಮಾಡ್ತದೆ. ಅದನ್ನ ನಾವು ನೋಡ್ತೇವೆ. ಈಗ ಅದರ ಸಾಂದ್ರತೆಗೆ ಅನುಗುಣವಾಗಿ ನಾವು ಲೋಕಗಳ ಹೆಸರನ್ನ ಹೇಳ್ತೀವಿ. ಆದಿಲೋಕ, ಅನುಪಾದಿಕ ಲೋಕ, ಆತ್ಮಲೋಕ, ಬುದ್ಧಿಲೋಕ, ಮನೋಲೋಕ, ಕಾಮಲೋಕ, ಸ್ಥೂಲ ಲೋಕ ಅಂತ ಹೇಳುವಾಗ ಏನಾಗ್ತಾ ಇದೆ, ಆ ಅಣು ಮತ್ತು ಪರಮಾಣುಗಳ ರಚನೆಯ ಒಂದು ಸಾಂದ್ರತೆಯನ್ನ ಅದು ಹೇಳುತ್ತೆ. ಇದನ್ನ ನಾವು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆದಿಲೋಕ ಅಂದ ತಕ್ಷಣನೇ ಅದೆಲ್ಲೋ ತುಂಬಾ ಮೇಲಿದೆ. ಅನುಪಾದಕ ಲೋಕ ಅಂದ ತಕ್ಷಣ ಅದ್ರ ಕೆಳಗಡೆ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ. ಯಾವ ತರ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ, ಕೇವಲ ಡೆನ್ಸಿಟಿ ದೃಷ್ಟಿಯಿಂದ, ಸಾಂದ್ರತೆಯ ದೃಷ್ಟಿಯಿಂದ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆದಿಲೋಕ ಅಂದ ತಕ್ಷಣ ಅದು ಅತ್ಯಂತ ಸೂಕ್ಷ್ಮ, ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ಅಣು ಪರಮಾಣುಗಳಿಂದ ರಚನೆ ಆಗಿರ್ತಕ್ಕಂತಹ ಒಂದು ಲೋಕ. ಅನುಪಾದಕ ಲೋಕ ಅಂದ್ರೆ ಏನಾಯ್ತಾಗ್ರೆ, ಸ್ವಲ್ಪ ಅದಕ್ಕಿನ್ನ ಸಾಂದ್ರತೆಯ ದೃಷ್ಟಿಯಲ್ಲಿ ಏನಾಯ್ತು, ಇನ್ನೂ ಹೆಚ್ಚು ಸಾಂದ್ರವಾಯ್ತು. ಇನ್ನು ಆತ್ಮಲೋಕ ಅಂದ ತಕ್ಷಣ ಇನ್ನೂ ಸ್ವಲ್ಪ ಸಾಂದ್ರವಾಯ್ತು ಅಣುಗಳು. ಬುದ್ಧಿಲೋಕ ಅಂದ ತಕ್ಷಣ ಇನ್ನು ಹೀಗೆ ಬರ್ತಾ ಹೋಗ್ಬೇಕು. ಆದ್ರೆ ಇವೆಲ್ಲವೂ ಹೇಗಿದೆ ಈ ಲೋಕಗಳು ಅಂದ್ರೆ, ಒಂದರೊಳಗೊಂದು ಓತಪ್ರೋತವಾಗಿ ಸೇರಿಕೊಂಡಿವೆ.
ಆದಿಲೋಕನೂ ಇಲ್ಲೇ ಇದೆ, ಅನುಪಾದಕ ಲೋಕನೂ ಇಲ್ಲೇ ಇದೆ, ಆತ್ಮಲೋಕನೂ ಮೊದಲುಗೊಂಡು ಸ್ಥೂಲ ಲೋಕದವರೆಗೂ ಎಲ್ಲವೂ ಇಲ್ಲೇ ಇದ್ದಾವೆ. ಅವು ಹೇಗಿದ್ದಾವೆ ಅಂದ್ರೆ ಒಂದರೊಳಗಡೆ ಒಂದು ಸೇರ್ಕೊಂಡ್ಬಿಟ್ಟಿದೆ. ಕಾಫಿನ ತಕ್ಷಣ ಅದ್ರಲ್ಲಿ ಏನೇನ್ ಸೇರ್ಕೊಂಡಿದೆ? ಸಕ್ಕರೆ ಇದೆ, ಕಾಫಿ ಪೌಡರ್ ಇದೆ, ಹಾಲಿದೆ, ನೀರಿದೆ, ಎಲ್ಲ ಇದೆ. ಕಾಫಿ ಮಾಡೋಕ್ ಮೊದ್ಲು ಅದೆಲ್ಲ ಬೇರೆ ಬೇರೆ ಇತ್ತು. ಕಾಫಿ ಆದ್ಮೇಲೆಲ್ಲ ಏನಾಗಿದೆ? ಎಲ್ಲ ಹಿಂಗ್ ಸೇರ್ಕೊಂಡಿದಾವೆ. ಈಗ ನನಗೆ ಬೇರೆ ಬೇರೆ ಮಾಡ್ಕೊಡಿ ಅಂದ್ರೆ ಹಾಲು ಬೇರೆ ಮಾಡ್ಕೊಡಿ, ಕಾಫಿ ಪುಡಿ ಬೇರೆ ತಕ್ಕೊಡಿ, ಸಕ್ಕರೆ ಬೇರೆ ತಕ್ಕೊಡಿ ಅಂದ್ರೆ ತಕ್ಕೊಡ್ಬೋದಾ? ಇಲ್ಲ. ಹಾಗೇನೆ ಈ ಎಲ್ಲ ಲೋಕಗಳು ಕೂಡ ಒಂದರೊಳಗೆ ಒಂದು ಓತಪ್ರೋತವಾಗಿ ಸೇರ್ಕೊಂಡ್ಬಿಟ್ಟಿವೆ. ಸೊ ಈ ರೀತಿ ಲೋಕಾಂತರಗಳು ಸೃಷ್ಟಿಯಾಯಿತು. ಈ ಲೋಕಾಂತರಗಳು ಸೃಷ್ಟಿಯಾದ್ಮೇಲೆ ಎರಡನೇ ಔಟ್ಪೋರಿಂಗ್ ಅಂದ್ರೆ ನಾವೇನು ಎರಡನೇ ಒಂದು ಶಕ್ತಿ ವಿಷ್ಣು ಚೈತನ್ಯ ಅಂತ ಕರಿತೀವೋ ಅದರಿಂದ ಎರಡನೆಯ ಒಂದು ಪ್ರವಾಹ ಹೊರಡ್ತು. ಆ ಪ್ರವಾಹ ಏನ್ ಕೆಲಸ ಮಾಡ್ತು, ಆ ವಿಷ್ಣು ಶಕ್ತಿ ಏನ್ ಕೆಲಸ ಮಾಡ್ತು ಅಂತ ಹೇಳಿದ್ರೆ, ಈಗಾಗಲೇ ರಚನೆ ಆಗಿದ್ದಂತಹ ಅಣು ಪರಮಾಣುಗಳೊಳಕ್ಕೆ ಆ ವಿಷ್ಣು ಶಕ್ತಿ ತನ್ನ ಚೈತನ್ಯವನ್ನ ಹರಿಸ್ತಾ ಬಂತು, ಅದ್ರೊಳಗಡೆ ಸೇರಿಸ್ಕೊಳ್ತಾ ಬಂತು. ಸೇರಿಸ್ಕೊಳ್ತಾ ಬಂದಾಗ ಏನಾಯ್ತು? ರೂಪಗಳ ಒಂದು ರಚನೆ ಆಯ್ತು. ರೂಪಗಳ ರಚನೆ ಆಯ್ತು. ಸೊ ಈ ಪ್ರಕ್ರಿಯೆ ನಡೀತಾ ಬಂತು. ಏನಾಗ್ತದೆ ಇಲ್ಲಿ? ಆ ಪ್ರಕೃತಿಯೊಳಕ್ಕೆ ಈ ಮೊದಲನೇ ಲೋಕದ ಆ ಸ್ಥೂಲ ಲೋಕದವರೆಗೂ ಕೂಡ ಆ ಚೈತನ್ಯ ಹರಿತಾ ಬರ್ತದೆ. ಆ ಶಕ್ತಿ ಎಲ್ಲಾ ಲೋಕಗಳನ್ನು ಆವರಿಸಿಕೊಂಡು ಕೆಳಮುಖವಾಗಿ ಒಂದು ಹರಿಲಿಕ್ಕೆ ಪ್ರಾರಂಭವಾಗುತ್ತೆ. ಅಂದ್ರೆ ಈ ವಿಷ್ಣು ಶಕ್ತಿ ಹೀಗೆ ಅರಿಯುವಿಕೆಯ ಪರಿಣಾಮವಾಗಿ ಏನಾಯ್ತು? ರೂಪಗಳು ನಿರ್ಮಾಣ ಆಯ್ತು. ಆ ರೂಪಗಳನ್ನೇ ತನ್ನ ದೇಹಗಳನ್ನಾಗಿ ಮಾಡಿಕೊಂಡು ಅದರೊಳಗಡೆ ವಾಸ ಮಾಡೋದಕ್ಕೆ ಶುರುವಾಯಿತು. ಯಾವುದು? ವಿಷ್ಣು ಶಕ್ತಿ. ಅಣುಗಳು ಪರಮಾಣುಗಳ ರಚನೆ ಆಯ್ತು, ಬ್ರಹ್ಮ ಚೈತನ್ಯ ಸೃಷ್ಟಿ ಮಾಡ್ತು. ಆ ಅಣು ಪರಮಾಣುಗಳೊಳಗೆ ವಿಷ್ಣು ಚೈತನ್ಯ ತನ್ನ ಒಂದು ಶಕ್ತಿಯನ್ನು ಅದರೊಳಗಡೆ ಸೇರಿಸ್ತಾ ಬಂತು. ಸೊ ಈಗ ಆ ವಿಷ್ಣು ಶಕ್ತಿ ಅದರೊಳಗಡೆ ಚೈತನ್ಯವಾಗಿದ್ದುಕೊಂಡು ಆ ಬ್ರಹ್ಮ ಚೈತನ್ಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ಏನು ಅಣು ಪರಮಾಣುಗಳನ್ನ ರೂಪಗಳನ್ನ ರಚನೆ ಮಾಡಿಕೊಂಡು ಅದರೊಳಗಡೆ ಇದು ಸೇರ್ಕೊಂಡು ವಾಸ ಮಾಡೋದಕ್ಕೆ ಶುರುವಾಯಿತು. ಎಲ್ಲಿವರೆಗೆ ಬಂತು ಈ ಪ್ರಕ್ರಿಯೆ? ಎಲ್ಲಿಂದ ಶುರುವಾಯ್ತು ಹೇಳಿ? ಎಲ್ಲಿಂದ ಶುರುವಾಗಿದೆ? ಯಾವ ಲೋಕದಿಂದ? ಆದಿಲೋಕದಿಂದ ನೀವು ಶುರು ಮಾಡ್ಕೊಂಡು ಬಿಡ್ಬೇಕು. ಈ ಬ್ರಹ್ಮ ಚೈತನ್ಯ ಆದಿಲೋಕದಿಂದ ಸ್ಥೂಲ ಲೋಕದವರೆಗೆ ಆ ಸ್ಥೂಲ ಲೋಕದವರೆಗಿನ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಅಣುಗಳನ್ನ ಪರಮಾಣುಗಳನ್ನ ರಚನೆ ಮಾಡ್ಕೊಳ್ತು. ಸೊ ಈ ಸೆಕೆಂಡ್ ಔಟ್ ಪೋರಿಂಗ್ ಇದೆಯಲ್ಲ, ಈ ಹೊರಡ್ತಾರ ಇದು ವಿಷ್ಣು ಚೈತನ್ಯ, ಅದು ಕೂಡ ಏನ್ ಮಾಡುತ್ತೆ? ಈಗ ಆದಿಲೋಕದಿಂದ ಮೊದಲುಗೊಂಡು ಸ್ಥೂಲ ಲೋಕದ ಒಳಗೆ ಇರ್ತಕ್ಕಂಥ ಅಣು ಪರಮಾಣುಗಳೊಳಗೆ ತನ್ನ ಒಂದು ಚೈತನ್ಯವನ್ನ ಹರಿಸ್ತಾ ಬಂತು. ಹಾಗೇನಾಯ್ತು? ರೂಪಗಳು ರಚನೆ ಆಯ್ತು. ಆ ರೂಪಗಳೊಳಗಡೆ ಈ ಚೈತನ್ಯ ಆ ರೂಪಗಳನ್ನೇ ತನ್ನ ದೇಹಗಳು ಅಂತ ತಿಳ್ಕೊಳ್ಬೇಕೀಗ. ಆ ರೂಪಗಳೇ ಆ ಚೈತನ್ಯಕ್ಕೆ ದೇಹಗಳಾಯ್ತು. ದೇಹಗಳಾಗಿ ಅದರೊಳಗಡೆ ವಾಸ ಮಾಡ್ತಾ ಎಲ್ಲಿವರೆಗೆ ಇಳಿದು ಬಂತು ಆ ಚೈತನ್ಯ? ಸ್ಥೂಲ ಲೋಕದವರೆಗೆ ಇಳಿದು ಬಂತು. ಈಗ ಸ್ಥೂಲ ಲೋಕದಲ್ಲಿ ಅಂದ್ರೆ ನಮ್ಗೀಗ ಅರ್ಥ ಆಗ್ಬೇಕು. ಸ್ಥೂಲ ಲೋಕ ಅಂದ ತಕ್ಷಣ ಈಗ ಆದಿಲೋಕವನ್ನ ಈ ಲೋಕಗಳಲ್ಲೆಲ್ಲ ಅತ್ಯಂತ ಸೂಕ್ಷ್ಮ ಲೋಕ, ಅತ್ಯಂತ ಸ್ಥೂಲ ಅಂದ್ರೆ ಈ ಕೆಳಗಿನ ಈ ಸ್ಥೂಲ ದೇಹ, ಸ್ಥೂಲ ಲೋಕ. ಇನ್ನ ಆ ಚೈತನ್ಯ ಕೆಳಗಡೆ ಇಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸ್ಥೂಲ ರೂಪಕ್ಕೆ ಇಳಿತು. ಸೊ ಇನ್ನು ಇಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ಏನಾಗ್ಬೇಕೀಗ? ತಮಾಷೆಗೆ ಹೇಳ್ತಾರೆ, ನಾನು ಬಗ್ದೆ ಎಲ್ಲಿವರೆಗೂ ಬಗ್ಬೋದು ಅಂದ್ರೆ ಎಲ್ಲಿವರೆಗೂ ಬಗ್ಬೋದು? ನೆಲ ಸಿಗೋವರೆಗೂ ಬಗ್ಬೋದು. ಆಮೇಲೆ ಏನಾಗುತ್ತೆ? ಮೇಲೆ ನೆತ್ಕೊಟ್ಟ ಸೆಟಲ್ ನಿಂತ್ಕೊಳ್ತೀನಿ ಅಂತ. ಇಲ್ಲೂ ಹಂಗೆ ಆಗಿದ್ದು. ಇವಾಗ ಇಲ್ಲಿವರೆಗೆ ಅವರೋಹಣ,
ಅಂದ್ರೆ ಖನಿಜ ವರ್ಗ ಅಂತ ನಾವೇನ್ ಕರಿತೀವಿ, ಆ ಖನಿಜ ವರ್ಗದ ಮಟ್ಟಕ್ಕೆ ಬಂದು ನಿಲ್ತು ಚೈತನ್ಯ. ಆ ಖನಿಜ ವರ್ಗದ ಒಂದು ಮಧ್ಯಸ್ಥ ಸ್ಥಿತಿ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಕೆಳಗಡೆಗೆ ಇಳಿದು ಬಂತು. ಇಳಿದು ಬಂದು ಆ ಖನಿಜಗಳಿಗೂ ಇದು ಆತ್ಮವಾಗಿ ಕೆಲಸ ಮಾಡೋದಕ್ಕೆ ಶುರುವಾಯಿತು. ಯಾವ ಶಕ್ತಿ? ವಿಷ್ಣು ಶಕ್ತಿ. ಖನಿಜ ವರ್ಗದಲ್ಲಿ ಖನಿಜಗಳು ರೂಪಗಳಾದ್ರೆ ಆ ಖನಿಜ ವರ್ಗದ ಒಳಗಡೆ ಇರತಕ್ಕಂತಹ ಚೈತನ್ಯ ಯಾವುದು? ವಿಷ್ಣು ಚೈತನ್ಯ. ಅದೇ ಆತ್ಮ ರೂಪದಲ್ಲಿ ಕೆಲಸ ಮಾಡೋದಕ್ಕೆ ಶುರುವಾಯಿತು. ಖನಿಜಗಳಿಗೆ ಆತ್ಮ ಯಾವುದು ಅಂದ್ರೆ ವಿಷ್ಣು ಶಕ್ತಿ, ವಿಷ್ಣು ಚೈತನ್ಯ. ಸೊ ಹೀಗೆ ಅದು ಇಳಿತಾ ಬಂತು ಖನಿಜ ವರ್ಗದವರೆಗೆ. ಇನ್ನ ಈಗ ಮುಂದೆ ಏನ್ ಶುರುವಾಗ್ತದೆ? ಯಾವಾಗ ಇನ್ನೂ ಕೆಳಗಡೆಗೆ ಇಳಿಲಿಕ್ಕೆ ಆಗೋಲ್ಲ ಅಂತಾಯ್ತೋ ಆ ಚೈತನ್ಯ ಇನ್ನೇನಾಯ್ತು? ಮೇಲ್ಮುಖವಾಗಿ ಹೊರಡ್ತು. ಮೇಲ್ಮುಖವಾಗಿ ಹೊರಡ್ತು ಅಂದ್ರೆ ಈಗ ಆರೋಹಣ ಇಲ್ಲಿವರೆಗೂ ನಡೆದಿದ್ದು ಅವರೋಹಣ, ಇನ್ನು ಮುಂದೆ ಆರೋಹಣ. ಈ ಆರೋಹಣದಲ್ಲಿ ಈ ಏನು ಖನಿಜಗಳಿತ್ತೋ ಆ ಖನಿಜಗಳು ವಿಕಾಸಗೊಂಡು ಏನಾದ್ವು? ಸಸ್ಯಗಳಾದವು. ಈಗ ಆ ಸಸ್ಯಕ್ಕೆ ಆತ್ಮ ಯಾವ್ದಾಯ್ತು? ಅದೇ ವಿಷ್ಣು ಚೈತನ್ಯನೇ. ಅದೇ ವಿಷ್ಣು ಚೈತನ್ಯ ಆ ಸಸ್ಯಗಳಿಗೆ ಆತ್ಮ ರೂಪವಾಗಿ ಅದು ಕೆಲಸ ಮಾಡ್ತಾ ಹೋಗ್ತದೆ. ಸೊ ಹೀಗೆ ಬರ್ತಾ ಬರ್ತಾ ಕೊನೆಗೇನಾಯ್ತು? ಪ್ರಾಣಿ ಸಸ್ಯ ಇದ್ದಿದ್ದೇನಾಯ್ತು? ಪಶುಗಳಾಯ್ತು. ಪ್ರಾಣಿ ವರ್ಗಕ್ಕೆ ಬಂತು. ಈ ಪ್ರಾಣಿ ವರ್ಗದಲ್ಲೂ ಕೂಡ ಅತ್ಯಂತ ಉನ್ನತ ಪ್ರಾಣಿಗಳಾದ ಮೇಲೆ ಅಂದ್ರೆ ಸಸ್ತನಿ ಪ್ರಾಣಿಗಳು ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಮಾನವನ ಸಂಪರ್ಕಕ್ಕೆ ಬರುವಂತಹ ಒಂದು ಪ್ರಾಣಿಗಳ ಮಟ್ಟಕ್ಕೆ ಎವಲ್ಯೂಷನ್ ನಡೀತು. ಸಾಕು ಪ್ರಾಣಿಗಳ ಮಟ್ಟಕ್ಕೆ ಬಂದ ಮೇಲೆ ಈಗ ಅಲ್ಲಿ ಏನೊಂದು ವಿಶೇಷ ನಡೀತದೆ ಅಂತ ಹೇಳಿದ್ರೆ, ಆ ಚೈತನ್ಯ ಇಲ್ಲಿವರೆಗೆ ಯಾವ್ದಾದ್ರು ಒಂದು ಪಶು ಸತ್ ಹೋದ್ರೆ ಅದು ಸಮೂಹಾತ್ಮಕ್ಕೆ ಸೇರ್ಕೊಂಡು ಬಿಡ್ತಾ ಇತ್ತು. ಆದ್ರೆ ಈಗ ಅದು ಒಂದು ಮಟ್ಟದವರೆಗೆ ಬೆಳೆದಾದ ಮೇಲೆ ಏನಾಯ್ತು? ಆ ಚೈತನ್ಯ ಸಮೂಹಾತ್ಮದಿಂದ ಸಿಡಿದು ಆಚೆ ಬರ್ತದೆ. ಆಚೆ ಬಂದೇನಾಯ್ತದು? ಸಮೂಹಾತ್ಮದಿಂದ ಸಿಡಿತಲ್ಲ, ಸಿಡಿದು ಸ್ವಲ್ಪ ಅದು ರೂಪಲೋಕ, ರೂಪಲೋಕದ ಅತ್ಯುನ್ನತ ಮಟ್ಟಕ್ಕೆ ಇದು ಮೇಲಕ್ಕೆ ಬಂತು. ಇದುವರೆಗೂ ಕೂಡ ಆ ಅವರೋಹಣದಲ್ಲಿ ಆ ಶಿವ ಚೈತನ್ಯ ಅರೂಪಲೋಕದವರೆಗೆ ಇಳಿದು ಬಂದು ಅಲ್ಲಿ ನಿಂತಿತ್ತು. ಅದು ಇನ್ನು ಕೆಳಗಡೆಗೆ ಇಳಿದಿರ್ಲಿಲ್ಲ. ಅದು ಕೆಳಗಡೆಗೆ ಇಳಿಯೋಕ್ ಸಾಧ್ಯವಾಗದೆ ಅದು ಅಲ್ಲೇ ಕಾಯ್ತಾ ನಿಂತಿತ್ತು. ಆ ಚೈತನ್ಯ ಈಗೇನಾಯ್ತು? ಸ್ವಲ್ಪ ಕೆಳಗಡೆಗೆ ಇಳಿತು. ಸೊ ಇಲ್ಲಿ ಇನ್ನೂ ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಇದುವರೆಗೂ ಕೂಡ ಆ ಪಶುವಿನ ಒಂದು ಆತ್ಮವಾಗಿದ್ದು ಈಗದು ದೇಹವಾಗಿ ಪರಿಣಮಿಸ್ತು. ಇಲ್ಲಿವರೆಗೆ ಪಶುವಿಗೆ ಆತ್ಮವಾಗಿತ್ತಲ್ಲ ಯಾವುದು? ವಿಷ್ಣು ಚೈತನ್ಯ. ಮತ್ತೆ ಅದಕ್ಕೆ ರೂಪ ಆಗಿದ್ದ ಯಾವ ಚೈತನ್ಯ? ರೂಪ ಆಗಿರೋದು ಯಾವ ಚೈತನ್ಯ? ರೂಪಗಳನ್ನ ಕಟ್ಟಿರೋದು ಯಾವುದು? ರೂಪಗಳು. ವಿಷ್ಣು ಚೈತನ್ಯ ಅದರೊಳಗೆ ಆತ್ಮ ಸ್ವರೂಪವಾಗಿ ಸೇರ್ಕೊಂಡಿದೆ. ಪ್ರಕೃತಿ ರೂಪದಲ್ಲಿ ಇರೋದು ಯಾವುದು? ಅದಕ್ಕೆ ಬ್ರಹ್ಮ ಚೈತನ್ಯ. ಆ ಬ್ರಹ್ಮ ಚೈತನ್ಯದಿಂದ ರೂಪಗಳಾಗಿದೆ. ಸಾರಿ, ಅದಕ್ಕೆ ಒಂದು ಸಬ್ಸ್ಟೆನ್ಸ್, ಅದಕ್ಕೆ ತತ್ವ, ಪದಾರ್ಥ ತತ್ವ. ಆ ತತ್ವದೊಳಗಡೆ ಇದು ವಿಷ್ಣು ಚೈತನ್ಯ ಒಂದು ಆತ್ಮದ ರೂಪದಲ್ಲಿ ಕೆಲಸ ಮಾಡ್ತಾ ಇತ್ತು. ಆದ್ರೆ ಈಗೇನಾಯ್ತು? ಯಾವುದು ದೇಹ ಆಗಿತ್ತೋ, ಯಾವುದು ಆತ್ಮ ಆಗಿತ್ತೋ ಆ ಒಂದು ಪ್ರಾಣಿಗಳಲ್ಲಿ ಮತ್ತೆ ಆ ಒಂದು ಸಸ್ಯಗಳಲ್ಲಿ, ಅದು ಈಗ ದೇಹವಾಯಿತು. ಅದು ದೇಹವಾಯಿತು. ಅದನ್ನ ನಾವೇನು ದೇಹ ಅಂತ ಕರಿತೀವಿ? ಕಾರಣ ದೇಹ. ಕಾರಣ ದೇಹ ಅದು ಎಷ್ಟು ಸೂಕ್ಷ್ಮವಾಗಿದೆ ಅಂದ್ರೆ ಆ ಕಾರಣ ದೇಹ ಅಂತಕ್ಕಂಥದ್ದು ನಾವದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮತ್ತೀಗ ಅದಕ್ಕೆ ಆತ್ಮ
ಇಲ್ಲಿವರೆಗೆ ಆ ವಿಷ್ಣು ಚೈತನ್ಯವೇ ಆತ್ಮ ಸ್ವರೂಪದಲ್ಲಿ ಕೆಲಸ ಮಾಡ್ತಾ ಇತ್ತು, ಈಗ ಅದು ದೇಹ ಆಗಿ ಕನ್ವರ್ಟ್ ಆಯಿತು. ಸೊ ಅದನ್ನ ನಾವು ಕಾರಣ ದೇಹ ಅಂತ ಕರೆದ್ವಿ. ಈಗ ಏನಾಯ್ತು, ಆ ಶಿವ ಚೈತನ್ಯ ಇತ್ತಲ್ಲ, ಆ ಶಿವ ಚೈತನ್ಯದ ಪ್ರವಾಹ, ಆ ಪ್ರವಾಹದ ಕಿಡಿ ಆ ದೇಹದೊಳಗಡೆ ಬಂದು ಸೇರಿಕೊಳ್ತು. ಇದನ್ನ ನಾವು ಅಂತರಾತ್ಮನ ಜನನ, ಇದು ಅಂತರಾತ್ಮನ ಜನನ ಈಗ ಆಗಿದ್ದು. ಸೊ ಇಲ್ಲಿ ಏನು ವಿಶೇಷ ಆಯ್ತು ಹಾಗಾದ್ರೆ ಅಂದ್ರೆ, ಇಲ್ಲಿಯವರೆಗೂ ಖನಿಜ ವರ್ಗದಿಂದ ಮೊದಲುಗೊಂಡು ಪ್ರಾಣಿ ವರ್ಗದವರೆಗೆ ಅದಕ್ಕೆ ಏನೆಲ್ಲ ಅನುಭವಗಳಾಗಿತ್ತೋ ಆ ಅನುಭವದ ಸಾರ ಎಲ್ಲವೂ ಕೂಡ ಅದಕ್ಕೆ ಈಗ ಸೇರ್ಕೊಂಡಿದೆ ಅದರಲ್ಲಿ, ಆ ದೇಹದಲ್ಲಿ. ಅದನ್ನ ಡಿ ವಿ ಜಿ ಅವರು ನಿಜವಾಗ್ಲೂ, ಆ ಡಿ ವಿ ಜಿ ಅವ್ರಿಗೆ ಎಷ್ಟು ಅನುಭವ ಅವ್ರಿಗಿತ್ತು ಅಂದ್ರೆ, ಅವರ ಒಂದು ಕಗ್ಗ ಎಷ್ಟು ಚೆನ್ನಾಗಿದೆ ಅಂದ್ರೆ, ದೇವಾಂಶ ಪಶುವಾಂಶಗಳ ಗಂಟು ಮಾನುಷತೆ, ದೇವಾಂಶ ಪಶುವಾಂಶಗಳ ಗಂಟು ಈ ಮಾನುಷತೆ, ದಿ ವಿಮರ್ಶೆಯನ್ನೊಂದ ಸತ್ಕರಿಸಿ ಬಲಿಸಿ ಭಾವ ಪರಿಶೋಧನೆ ನಿನ್ನೊಂದ ದಂಡಿಪುದೆ ಜೀವ ಪ್ರಕರ್ಷಗತಿ ಮಂಕುತಿಮ್ಮ. ಅದಕ್ಕೆ ಮನುಷ್ಯ ಅಂದ್ರೆ ಎರಡರ ಒಂದು ಗಂಟು, ಎರಡರ ಗಂಟು ಮನುಷ್ಯ. ಇವನಲ್ಲಿ ಎರಡು ಸೇರ್ಕೊಂಡಿದೆ. ಯಾಕೆಂದ್ರೆ ಇವನಿಗೆ ಈ ದೇಹಾತ್ಮ ಇವನಿಗೆ ಎಲ್ಲಿಂದ ಕೊಡಲ್ಪಡ್ತು? ಪಶುವಿನಿಂದ ಕೊಡಲ್ಪಡ್ತು. ಅಂತರಾತ್ಮ ಎಲ್ಲಿಂದ ಬಂದಿದೆ? ಉನ್ನತ ಸ್ಥಿತಿಯಿಂದ, ನಮ್ಮ ಪುರುಷಾತ್ಮನ ಸ್ಥಿತಿಯಿಂದ ಬಂದಿದೆ. ಸೊ ಇದು ಎರಡೂ ಸೇರ್ಕೊಂಡ್ಬಿಡ್ತು ಈ ಮನುಷ್ಯ ಅಂದ್ರೆ. ಅದಕ್ಕೆ ಅವ್ರು ಹೇಳಿದ್ರು ಪಶ್ವಾಂಶ ದೈವಾಂಶ ಪಶ್ವಾಂಶಗಳ ಗಂಟು ಈ ಮಾನುಷತೆ. ಅದಕ್ಕೇನೆ ನಮ್ಮ ಬಹುತೇಕ ಪ್ರಶ್ನೆಗಳಿಗೆ ಈ ಕಗ್ಗ ನಮ್ಗೆ ಬಹಳ ಚೆನ್ನಾಗಿ ಉತ್ತರ ಕೊಡುತ್ತೆ. ಬಹಳಷ್ಟು ಜನ ನಾವ್ ಹೇಳ್ತೀವಿ, ಮತ್ತೆ ಇಷ್ಟೆಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ, ನಾವು ದೇವ್ರ ಕಿಡಿನಿಯ ದೇವ್ರ ಅಂಶನೇ ಅಂತೀವಿ. ಯಾಕೆ ನಾವು ದೇವ್ರ ತರ ಇಲ್ಲ ಅಂದ್ರೆ, ನಾವು ದೇವ್ರ ಅಂಶನೇ, ಆದ್ರೆ ಈ ಪಶುತ್ವನು ಸೇರ್ಕೊಂಡ್ಬಿಟ್ಟಿದೆ. ನಾವು ಈ ಪಶು ಅಂಶನೂ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಒಂದು ಗಾದೆ ಹೇಳ್ತಾರೆ, ಎತ್ತು ಏರಿಗೆಳೆಯುತ್ತೆ, ಕೋಣ ನೀರಿಗೆಳೆಯುತ್ತೆ. ನಮ್ಮ ಅಂತರಾತ್ಮ ಯಾವಾಗಲೂ ಮೇಲಕ್ಕೆ ಎಳಿತಾನೆ, ದೇಹಾತ್ಮ ಯಾವಾಗಲೂ ಯಾವ ಕಡೆ ಗೆಳೆಯುತ್ತೆ? ಕೆಳಗಡೆಗೆಳೆಯುತ್ತೆ. ಅದಕ್ಕೆ ಅವರು ಡಿ ವಿ ಜಿ ಅವ್ರು ನಮ್ಗೆ ಏನ್ ಮಾಡಿದ್ರು, ಏನ್ ಹೇಳಿದ್ರು ಅವರು? ಈ ವಿಮರ್ಶೆಯನ್ನೊಂದ ಸತ್ಕರಿಸಿ ಬಲಿಸಿ, ಸ್ವಲ್ಪ ನಮ್ಮ ಬುದ್ಧಿ ಪ್ರಜ್ಞೆಯಿಂದ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋತಕ್ಕಂಥ ವಿವೇಕವನ್ನ ಬಳಸ್ಕೊಂಡು ಅದನ್ನ ಒಂದನ್ನ ಸತ್ಕರಿಸಿ ಬಲಿಸಿ ಭಾವ ಪರಿಶೋಧನೆ ಇನ್ನೊಂದ ದಂಡಿಪುದೆ ಪ್ರಕರ್ಷಗತಿ. ಈಗ ನಮ್ಗೆ ಅರ್ಥ ಆಗಿದೆಯಲ್ಲ, ಈಗ ಇದನ್ನ ದಂಡಿಸ್ಬೇಕು. ಭಾವ ಪರಿಶೋಧನೆಯಿಂದ ಇದು ನಾನಲ್ಲ, ನೀನ್ ಸುಮ್ಮನೆ ಇರು, ನಾನು ಹೇಳ್ದಂಗ್ ನೀನ್ ಕೇಳು ಅಂತ ಹೇಳ್ತಾ 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 ಒಂದನ್ನ ದಂಡಿಸ್ಬೇಕು, ಇನ್ನೊಂದನ್ನ ಬಲಿಸ್ಬೇಕು. ಇದು ಈಗ ನಮ್ಗಿರ್ತಕ್ಕಂತಹ ಒಂದು ಸ್ಥಿತಿ. ಹಾಗಾಗಿ ಈಗ ನಮ್ಗೆ ಈ ಕಾರಣ ದೇಹ ಅಂತಕ್ಕಂಥದ್ದು ಸೃಷ್ಟಿ ಆಯ್ತು ಮನುಷ್ಯನಾದ ಮೇಲೆ. ಆ ದೇಹವನ್ನ ಏನು ಕಾರಣ ದೇಹ ಅಂತ ಹೇಳ್ತೀವೋ ಆ ಕಾರಣ ದೇಹವನ್ನ ನಾವು ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಈಗ ಅದರೊಳಕ್ಕೆ ಇಳಿದು ವಾಸ ಮಾಡ್ತಕ್ಕಂತಹ ಮೊದಲನೇ ಮೂರ್ತಿಯಿಂದ ಮೂರನೇ ಒಂದು ಪ್ರವಾಹ, ಮೊದಲನೇ ಮೂರ್ತಿ ಪ್ರವಾಹ, ಎಷ್ಟನೇದು ಪ್ರವಾಹ? ಮೂರನೇದು ಪ್ರವಾಹ. ಮೂರ್ತಿ ಮೊದಲನೇದು ಶಿವ ಚೈತನ್ಯ ಮೊದಲನೇ ಮೂರ್ತಿ, ಪ್ರವಾಹ ಮೂರನೇದು. ಇದು ಮೂರ್ತಿ ಎಷ್ಟನೇದು? ಮೂರನೇ ಮೂರ್ತಿ. ಪ್ರವಾಹ ಮೊದಲನೇದು. ಇದು ಫಸ್ಟ್ ಔಟ್ ಪೋರಿಂಗ್, ಇದು ಫಸ್ಟ್ ಔಟ್ ಪೋರಿಂಗ್. ಮೂರನೇ ಮೂರ್ತಿ ಸ್ವಲ್ಪ ಇಲ್ಲ ನಾವು ಅರ್ಥ ಮಾಡ್ಕೋಣ ನೋಡಿ. ಒಂದನೇ ಮೂರ್ತಿ, ಮೊದಲನೇ ಮೂರ್ತಿ, ಮೂರನೇ, 1 2 3. ಇದು ಮೊದಲನೇ ಮೂರ್ತಿ, ಎರಡನೇ ಮೂರ್ತಿ, ಮೂರನೇ ಮೂರ್ತಿ. ಪ್ರವಾಹದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಇದು ಫಸ್ಟ್ ಔಟ್ ಪೋರಿಂಗ್, ಮೊದಲನೆಯ ಪ್ರವಾಹ. ಮೊದಲನೇ ಪ್ರವಾಹ ಏನ್ ಕೆಲಸ ಮಾಡ್ತು?
ಎಲ್ಲ ಲೋಕಗಳ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಅಣು ಪರಮಾಣುಗಳನ್ನ ರಚನೆ ಮಾಡ್ತು. ಇದು ಫಸ್ಟ್ ಪೋರಿಂಗ್. ಮೂರನೇ ಮೂರ್ತಿ, ಮೊದಲನೆಯ ಪ್ರವಾಹ. ಇದು ಎರಡನೇ ಮೂರ್ತಿ ಎರಡನೇ ಪ್ರವಾಹವನ್ನ ಕೆಳಗಡೆಗೆ ಇಳಿಸ್ತು. ಅಂದ್ರೆ ಆ ಅಣು ಪರಮಾಣುಗಳೊಳಗೆ ತನ್ನ ಒಂದು ಶಕ್ತಿಯನ್ನ, ತನ್ನ ಒಂದು ಚೈತನ್ಯವನ್ನು ಹರಿಸ್ತಾ ಬಂತು. ರೂಪಗಳು ರಚನೆ ಆಯ್ತು. ಆ ರೂಪಗಳೊಳಗೆ ಅದೇ ಆತ್ಮವಾಗಿ ಕೆಲಸ ಮಾಡೋದಕ್ಕೆ ಶುರುವಾಯ್ತು ಈ ವಿಷ್ಣು ಚೈತನ್ಯ. ಸೊ ಇದು ಆಗಿ ಇಲ್ಲಿಗೆ ಬಂದ್ಮೇಲೆ, ಇಲ್ಲಿ ಖನಿಜ, ಸಸ್ಯ, ಪಶು ಇಲ್ಲಿ ಬಂದು ಈ ಎವಲ್ಯೂಷನ್ ಈ ಸ್ಟೇಟಿಗೆ ಬಂದಾಗ ಈ ಚೈತನ್ಯ ಇಲ್ಲಿ ಕೆಳಗಡೆಗೆ ಇಳಿದು ಬಂದು ಇಲ್ಲಿ ಸೇರ್ಪಡ್ತು. ಇಲ್ಲಿವರೆಗೆ ಕೇವಲ ಬ್ರಹ್ಮ ಚೈತನ್ಯ ಮತ್ತು ವಿಷ್ಣು ಚೈತನ್ಯ ಎರಡೇ ಇತ್ತು. ಈಗ ಯಾವಾಗ ಒಂದು ಅಂಶ ಇಲ್ಲಿ ಮೇಲಕ್ಕೆ ಬಂತೋ, ಇಲ್ಲಿ ಇದು ಸ್ವಲ್ಪ ಕೆಳಗಡೆಗೆ ಇಳಿತು. ಆ ಸರಿಯಾಗಿ ಶಿವ ಚೈತನ್ಯ ಬಂದಲ್ಲಿ ಸೇರ್ಕೊಳ್ತು. ಸೊ ಈಗ ಈ ಒಂದು ಇಲ್ಲಿ ನಾವು ತ್ರಿಕೋನ ಹಾಕಿದೀವಲ್ಲ, ಇಲ್ಲಿ ಏನೇನ್ ಸೇರ್ಕೊಂಡಿದೆ ಹಾಗಾದ್ರೆ? ಇಲ್ಲಿ ಬ್ರಹ್ಮ ಚೈತನ್ಯ, ವಿಷ್ಣು ಚೈತನ್ಯ, ಶಿವ ಚೈತನ್ಯ, ಇದು ಮೂರು ಸೇರ್ಕೊಳ್ತು ಈ ಸ್ಥಿತಿನಲ್ಲಿ. ಸೊ ಇಲ್ಲಿ ಯಾರ ಜನನ ಆಯ್ತು? ಮಾನವ ಜನನ. ಅಂದ್ರೆ ನಮ್ಮ ಶೀರ್ಷಿಕೆ ಏನು? ಅಂತರಾತ್ಮನ ಜನನ. ನೋಡಿ, ಇಲ್ಲಿ ಅಂತರಾತ್ಮನ ಜನನ ಆಯ್ತು. ನಾವು ದಾಸರ ಒಂದು ಕೀರ್ತನೆನ ಬಹಳಷ್ಟು ಸಾರಿ ಕೇಳಿದೀವಿ. ಯಾವುದು? ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ. ನಾವು ಆ ಕೀರ್ತನೆ ಬಹಳಷ್ಟು ಸಾರಿ ಕೇಳಿದೀವಿ, ಹಾಡಿದ್ವಿ. ಯಾಕೆ ದೊಡ್ಡದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ವಾ? ಅಣುರೇಣು ತೃಣ ಕಾಷ್ಟಗಳಲ್ಲಿಯೂ ಭಗವಂತನ ಚೈತನ್ಯ ಅಡಗಿದೆ ಅಂತ ಒಂದು ಕಡೆ ಕೇಳ್ತೀವಿ ನಾವು. ಅಣುರೇಣು ತೃಣ ಕಾಷ್ಟಗಳಲ್ಲೂ ಭಗವಂತನ ಚೈತನ್ಯ ಇದ್ದ ಮೇಲೆ ಯಾವುದೇ ಜೀವವರ್ಗಕ್ಕೆ ಇಲ್ಲದೇ ಇರುವಂತಹ ಶ್ರೇಷ್ಠತೆ ಮಾನವ ಜನ್ಮಕ್ಕೆ ಏನಕ್ಕೆ ಬಂತು ಅನ್ನೋದಕ್ಕೆ ಥಿಯಾಸಫಿ ಸರಿಯಾಗಿ ಉತ್ತರ ಕೊಡುತ್ತೆ. ಯಾಕೆ ಬಂತು ಆ ಶ್ರೇಷ್ಠತೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ಮಾನವನ ಸೃಷ್ಟಿ ಆಗುವವರೆಗೆ ಆ ದೇವರ ಅಂಶ ಇನ್ನೂ ಕೂಡ ಕಂಪ್ಲೀಟ್ ಆಗಿರ್ಲಿಲ್ಲ. ಕಂಪ್ಲೀಟ್ ಆಗಿತ್ತಾ? ಇಲ್ಲ. ಯಾಕೆ ಕಂಪ್ಲೀಟ್ ಆಗಿರ್ಲಿಲ್ಲ ಹೇಳಿ? ಇರ್ಲಿಲ್ಲ. ಯಾಕಂದ್ರೆ ಎರಡು ಮಾತ್ರ ಇತ್ತು, ಎರಡು ಪ್ರವಾಹಗಳು ಮಾತ್ರ ಸೇರ್ಕೊಂಡಿತ್ತು. ಬ್ರಹ್ಮ ಮತ್ತು ವಿಷ್ಣು ಚೈತನ್ಯ ಇದೆರಡೇ ಸೇರ್ಕೊಂಡಿತ್ತು. ಅದಕ್ಕೋಸ್ಕರ ಅದು ಇನ್ಕಂಪ್ಲೀಟ್, ಇನ್ನೂ ಕೂಡ ಕಂಪ್ಲೀಟ್ ಆಗಿರ್ಲಿಲ್ಲ. ಇಲ್ಲೇನಾಯ್ತು? ಒಂದು ಭಗವಂತನ ಪೂರ್ಣ ಸ್ವರೂಪ ಇಲ್ಲಿ ಸೃಷ್ಟಿ ಆಯ್ತು. ಅದಕ್ಕೆ ಮಾನವ ಜನ್ಮ ಒಂದು ದೊಡ್ಡದು, ಇನ್ನೇನಕ್ಕೂ ಅಲ್ಲ. ಈಗ ಮೂರೂ ಚೈತನ್ಯಗಳು ಒಟ್ಟಿಗೆ ಸೇರ್ಕೊಂಡಿದ್ರಿಂದ ಈಗೇನಾಯ್ತು? ಮಾನವ ಜನ್ಮ ಅಂತಕ್ಕಂಥದ್ದು ಇದು ಬಹಳ ದೊಡ್ಡ ಜನ್ಮ ಅಂತ ಹೇಳಿ ನಾವು ಕರಿತೀವಿ. ಇದನ್ನ ಈಗ ನಾವು ನಮ್ಮ ಅಂತರಾತ್ಮನ ಜನನ ಆಯ್ತು. ಇವಾಗ ಇಲ್ಲಿವರೆಗೆ ಆಗಿತ್ತು ಅಂತರಾತ್ಮನ ಜನನ. ಸೊ ಇಲ್ಲಿ ಬಂದಿರೋದು ನಾವೇ. ಖನಿಜಗಳಾಗಿದ್ದೀವಿ ನಾವು, ಸಸ್ಯಗಳಾಗಿದ್ದೀವಿ ನಾವು, ಪಶುಗಳಾಗಿದ್ದೀವಿ ನಾವೇ. ಆದ್ರೆ ಅಲ್ಲಿವರೆಗೂ ಕೂಡ ಶಿವ ಚೈತನ್ಯ ಇಲ್ಲದೆ ಇದ್ದಿದ್ರಿಂದ ನಮ್ಮ ಅಂತರಾತ್ಮ ಜನನ ಆಗಿರ್ಲಿಲ್ಲ. ಸುಮ್ಮನೆ ಅದು ಓಡಾಡ್ತಾ ಇರುತ್ತಂತೆ ನಮ್ಮ ತಲೆ ಮೇಲೆ. ಯಾವಾಗ ಈ ಒಂದು ವಿಕಾಸದಲ್ಲಿ ಈ ಹಂತವನ್ನು ತಲುಪಿದ್ವೋ, ಮಾನವನ ಹಂತವನ್ನು ತಲುಪುವುದೋ, ಆ ತಲುಪಿದಾಗ ಏನಾಗ್ತದೆ? ಆ ಶಿವ ಚೈತನ್ಯ ಬಂದು ಸೇರ್ಕೊಳ್ತು. ಅಲ್ಲಿಗೆ ಮಾನವನ ಸೃಷ್ಟಿ ಆಯ್ತು. ಈಗ ನಾವು ಈ ದೇಹಾತ್ಮ, ಅಂತರಾತ್ಮ ಮತ್ತು ಪುರುಷಾತ್ಮನ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ಈಗ ಸ್ವಲ್ಪ ನಮ್ಮ ಒಂದು ಅನುಕೂಲತೆಯ ದೃಷ್ಟಿಯಿಂದ ಈಗ ಮೇಲಿಂದನೇ ತಿಳ್ಕೊಳ್ತಾ ಬರೋಣ. ಇಲ್ಲಿ ನಮ್ಮ ಶೀರ್ಷಿಕೆನಲ್ಲಿ ದೇಹಾತ್ಮ, ಅಂತರಾತ್ಮ, ಪುರುಷಾತ್ಮನ ಪರಿಚಯ ಅಂತ ಇದೆ. ಈಗ ಸ್ವಲ್ಪ ನಾವು ಅಲ್ಲಿ ಹೋಗ್ಬಿಟ್ಟಿದೀವಲ್ಲ, ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆಗೆ ಬರ್ತಾ ಹೋಗೋಣ. ಸೊ ಏನಾಯ್ತು? ಈ ಪುರುಷಾತ್ಮ ಅಂದ್ರೆ ಈಗ ನಾವೇನು ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ, ನಾವ್ ಇಲ್ಲಿ ಈ ಒಂದು ಚಿತ್ರನ ನೋಡ್ಬೋದು. ಇಲ್ಲಿ ಇಲ್ಲೊಂದು ಚಿತ್ರ ಹಾಕಿದ್ವಿ ನಾವು ನೋಡಿ. ಇಲ್ಲಿ ಆದಿಲೋಕ ಇದೆ. ಆದಿ ಅನುಪಾದಕ, ಆತ್ಮ, ಬುದ್ಧಿ, ಅರೂಪ, ರೂಪ, ಕಾಮ, ಸ್ಥೂಲ. ಸೊ ಇಲ್ಲೆಲ್ಲಕ್ಕಿಂತ ಇಲ್ಲಿ ಮೇಲೆ ಏನಿದೆ? ಇಲ್ಲಿ ಆದಿಲೋಕ. ಅದು ನಮ್ಗೇನು ವಿಷಯ ಗೊತ್ತಾಗುದಿಲ್ಲ, ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ಅದೇನು ತಿಳಿದಿಲ್ಲ ಅಂತ ಹೇಳ್ಬಿಡ್ತಾರೆ ಯಾರು?
ಬಹಳಷ್ಟು ದಿವ್ಯ ದೃಷ್ಟಿ ಇರ್ತಕ್ಕಂಥವರು ಕೂಡ ಇದರ ಬಗ್ಗೆ ನಾವೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಆದಿಲೋಕದ ವಿಷಯವಾಗಿ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಭಗವಂತನ ವಾಸಸ್ಥಾನ ಯಾವ್ದಪ್ಪ ಅಂತ ಹೇಳಿದ್ರೆ ಆದಿಲೋಕದ ಊರ್ಧ್ವ ಭಾಗ ಅಂತ ಹೇಳ್ತಾರೆ. ಅದು ಭಗವಂತನ ಒಂದು ಸ್ಥಾನ, ಅವನ ಸ್ಥಿತಿ ಅಲ್ಲಿ ಅಂತ ಹೇಳಿ. ಸೊ ಯಾವಾಗ ನಾನು ಅನೇಕವಾಗಬೇಕು ಅಂತಕ್ಕಂಥ ಒಂದು ಸದಿಚ್ಛೆ ಭಗವಂತನಲ್ಲಿ ಮೂಡಿತೋ ಆಗ ಅವನು ಸಿಡಿದ, ಹೊರಹೊಮ್ಮಿದ. ಒಮ್ಮೆನು ಕೋಟಿ ರೂಪದಲ್ಲಿ ಒಬ್ಬಂಟಿಯಂತಿಹುದು ಬೇಸರಬಹುದು. ಡಿವಿಜಿಯವರ ಕಗ್ಗದಲ್ಲಿ ಸಿಗದೇ ಇರೋದೇ ಇಲ್ಲ. ಅವ್ರ ಹೆಂಗ್ ಬರೀತಾರೆ, ಒಬ್ಬಂಟಿಯಂತಿಹುದು ಬೇಸರಬಹುದು, ಒಮ್ಮೆನು ಕೋಟಿ ರೂಪದಲ್ಲಿ ನಾನಿದು ಅಂತ ಅವನಿಗೆ ಇಚ್ಛೆ ಬಂದಾಗ ಅವನು ಸಿಡಿದ. ಆ ಸಿಡಿದಾಗ ಕಿಡಿಗಳು ಉಂಟಾದವು. ಆ ಕಿಡಿಗಳು ಉಂಟಾದಂತಹ ಕಿಡಿಗಳು ಎಲ್ಲಿಗೆ ಬಂದವಪ್ಪ ಅಂದ್ರೆ ಸೀದಾ ಅನುಪಾದಿಕ ಲೋಕದವರೆಗೆ ಬಂದು ನಿಂತು. ಆ ಕಿಡಿಗಳು ಭಗವಂತನಿಂದ ಹೊರಹೊಮ್ಮಿದ ಕಿಡಿಗಳು, ಆ ಕಿಡಿಗಳು ಎಲ್ಲಿಗೆ ಬಂದು ನಿಂತು? ಅನುಪಾದಿಕ ಲೋಕಕ್ಕೆ ಬಂದು ನಿಂತು. ಆ ಅನುಪಾದಿಕ ಲೋಕದಲ್ಲಿ ಬಂದು ನಿಂತಿರುವಂತಹ ಆ ಒಂದೊಂದು ಕಿಡಿಗಳಿದಾವಲ್ಲ, ಆ ಒಂದೊಂದು ಕಿಡಿಯನ್ನ ನಾವೇನಂತ ಕರಿತೀವಿ ಥಿಯೋಸಾಫಿಕಲ್ ಪರಿಭಾಷೆನಲ್ಲಿ? ಏನ್ ಕರಿತೀವಿ? ಪುರುಷಾತ್ಮ. ಪುರುಷಾತ್ಮ ಅಂತ ಕರಿತೀವಿ, ಮಾನೆಡ್ ಅಂತ ಹೇಳಿ ಕರಿತೀವಿ. ಸೊ ಇದು ಯಾರು, ಇದು ಮೂಲ ಎಲ್ಲೇನಿದು? ಪುರುಷಾತ್ಮನ ಮೂಲ ಯಾವುದು? ಪುರುಷಾತ್ಮನ ಮೂಲ ಯಾವುದು? ಪರಮಾತ್ಮನ. ಪುರುಷಾತ್ಮನ ಮೂಲ ಯಾವುದು ಅಂದ್ರೆ ಪರಮಾತ್ಮ. ಅದಕ್ಕೇನೆ ನಾವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ಹೇಳ್ತಾ ಇರುವಂತದ್ದು. ಆ ಪರಮಾತ್ಮನ ಅಂಶವೇ ಪುರುಷಾತ್ಮ ಅಂತ ಹೇಳಿದ್ರೆ. ಸೊ ಇನ್ನೂ ಒಂದು ಅರ್ಥ ಮಾಡ್ಕೊಳ್ಬೇಕು. ನಾವು ಬೆಳಿಗ್ಗೆ ಮಧ್ಯಾಹ್ನ ಸೆಷನ್ ಸರ್ ವಿಚಾರ ಮಾಡ್ತಾ ಇರೋದ್ರ ಸೌರ ಬ್ರಹ್ಮಾಂಡೇಶ್ವರ ಅಂತ ಹೇಳ್ತಾ ಇದ್ರಲ್ಲ. ಈಗ ನಮಗೆ ಸೌರ ಬ್ರಹ್ಮಾಂಡೇಶ್ವರ ನಮಗೆ ಯಾರು? ನಮಗೊಂದು ದೇವರು, ಹೌದಾ? ಸೌರ ಬ್ರಹ್ಮಾಂಡೇಶ್ವರ ಅಂದ್ರೆ ನಮಗೊಂದು ದೇವರು. ಆದ್ರೆ ನಾವು ನಮ್ಮ ಮೂಲ ಇದೆಯಲ್ಲ, ಈ ಮೂಲ ಇದೆಯಲ್ಲ, ಈ ಪುರುಷಾತ್ಮ ಇದೆಯಲ್ಲ, ಇದು ಯಾರ ಮೂಲ? ಇದು ಸೌರ ಬ್ರಹ್ಮಾಂಡೇಶ್ವರನ ಮೂಲ ಅಲ್ಲ. ಸೌರ ಬ್ರಹ್ಮಾಂಡೇಶ್ವರನಿಗೂ ಮೂಲವಾಗಿರ್ತಕ್ಕಂಥ ಆದಿ ದಿವ್ಯ ದೇವ ಅಂತ ಹೇಳ್ತೀವಲ್ಲ, ಆದಿ ದಿವ್ಯ ದೇವನ ಒಂದು ಅಂಶ ಇದು ಪುರುಷಾತ್ಮ ಅಂತ ಹೇಳಿ. ಆದಿ ದಿವ್ಯ ದೇವರನ್ನೇ ನಮ್ಮ ಉಪನಿಷತ್ತುಗಳಲ್ಲಿ ಪರಬ್ರಹ್ಮನ್ ಕಾಸ್ಮಿಕ್ ಲೋಗಾಸ್ ಪರಬ್ರಹ್ಮನ್ ಅಂತ ಕರಿತೀರ. ಅದ್ರದ್ದು ಇದು ಅಂಶ, ಇದು ಸೌರ ಬ್ರಹ್ಮಾಂಡೇಶ್ವರನ ಅಂಶ ಅಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಇವು ಎಷ್ಟು ವಿಶೇಷ ಅಂದ್ರೆ ಋಷಿ ಮುನಿಗಳಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬಿಡುದಂತೆ. ಋಷಿ ಮುನಿಗಳಿಗೆ ಆತ್ಮ ಸಾಕ್ಷಾತ್ಕಾರ ಆದಾಗ ಅವ್ರಿಗೆ ಸುಮ್ಮನಿರಕ್ಕಾಗ್ಲಿಲ್ಲ. ಅಯ್ಯೋ ಹೇಳ್ಬಿಡ್ಬೇಕಲ್ಲ ಅನ್ಕೊಂಡ್ರಂತೆ. ಹೇಳ್ಬಿಡ್ಬೇಕು, ನಾವು ಆತ್ಮ ಹೆಂಗಿದೆ ಅಂತ ಹೇಳ್ಬಿಡ್ಬೇಕು ಅಂದ್ರು ಅಂದ್ಕೊಂಡ್ರಂತೆ. ಕೊನೆಗೆ ಒಂದು ಮಾತು ಬರೀತಾರೆ, ನಾವು ಆತ್ಮನನ್ನು ವರ್ಣಿಸಲು ಹೊರಟ ಮಾತುಗಳು ಮನಸ್ಸಿನೊಂದಿಗೆ ಹಿಂದಿರುಗಿಬಿಟ್ಟು ಅಂತ ಬರೀ. ಆತ್ಮನನ್ನು ವರ್ಣಿಸಲು ಹೊರಟ ಮಾತುಗಳು ಮನಸ್ಸಿನೊಂದಿಗೆ ಹಿಂದಿರುಗಿಬಿಟ್ಟು ಹಂಗಂತ ಸುಮ್ಮನಾದ್ರಂತೆ. ಹಂಗೂ ಸಮಾಧಾನ ಆಗ್ಲಿಲ್ವಂತೆ ಋಷಿ ಮುನಿಗಳಿಗೆ. ಹಾಗೂ ಸಮಾಧಾನ ಆಗ್ಲಿಲ್ಲ. ಅಯ್ಯೋ ಎಂದಾದ್ರೂ ಹೇಳ್ಲೇಬೇಕಲ್ಲ. ಆವಾಗ ಕಠೋಪನಿಷತ್ತಲ್ಲಿ ಒಂದು ಮಾತು ಬರ್ತದೆ. ಅವಾಗ ಬಂದು ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ಅಂತ ಬರ್ಬೇಕು. ಚೆನ್ನಾಗಿದೆ ನೋಡಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ನ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ಅಂತ ಬರ್ತದೆ. ಏನಿದ್ರ ಅರ್ಥ ಅಂದ್ರೆ, ನಮ್ಮ ಆತ್ಮಶಕ್ತಿ ಇದೆಯಲ್ಲ, ನಮ್ಮ ಆತ್ಮಶಕ್ತಿ, ನನ್ನ ಆತ್ಮಶಕ್ತಿಯ ಮುಂದೆ ಸೂರ್ಯನು ಬೆಳಗಲಾರ. ಈಗ ಅರ್ಥ ಆಯ್ತದೆ ಯಾಕೆ ಸೂರ್ಯನಿಂತ ದೊಡ್ಡದಂತ ಯಾಕೆ ಅರ್ಥ ಆಯ್ತಾ? ಈ ಶಕ್ತಿಯ ಮುಂದೆ ಸೂರ್ಯನು ಬೆಳಗಲಾರ, ಚಂದ್ರನು ಬೆಳಗಲಾರ, ನಕ್ಷತ್ರಗಳು ಬೆಳಗಲಾರು. ಅಂಥದ್ರಲ್ಲಿ ನಮ್ಮ ಆತ್ಮನ ಬೆಂಕಿ ಹೋಲ್ಸಕ್ ಹೋದ್ರೆ ಏನಾಗುತ್ತದು? ಅಪಹಾಸ್ಯ. ಅದು
ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಈ ಪುರುಷಾತ್ಮ ಅಂದ್ರೆ ಈ ಸೌರ ಬ್ರಹ್ಮಾಂಡಾಧಿಪತಿ ಇದ್ದಾನಲ್ಲ ಅವಂದಲ್ಲ ಅದು. ಹೇಳಿದಲ್ಲ ಯಾವುದು ಫಸ್ಟ್ ಲೋಗಸ್ ಪರಬ್ರಹ್ಮನ್ ಅಂತ ಹೇಳಿದಲ್ಲ, ಅದರ ಒಂದು ಸ್ವರೂಪವೇ ಇದು. ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಈಗ ಅದೇ ಇದು ಅಂತ ಹೇಳಿದ್ರೆ ಇದು ಯಾರಿಗಿದು? ಯಾರದು? ಇದು ಯಾರು ಹೇಳಿ? ನಾವೇನು ಧೈರ್ಯವಾಗಿ ಹೇಳಿ, ಧೈರ್ಯವಾಗಿ ಹೇಳಪ್ಪ, ಇದು ನಾವೇ, ಇದು ನಾನೇ, ಇದು ನಾನೇ. ಸೊ ಈಗ ಪುರುಷಾತ್ಮ ಅಂದ್ರೆ ಏನ್ ಅರ್ಥ ಆಯ್ತಲ್ಲ? ಪುರುಷಾತ್ಮ ಅಂದ್ರೆ ಮತ್ತೇನಲ್ಲ, ಆ ಭಗವಂತನ ಒಂದು ಅಂಶವೇ ಪುರುಷ. ಅನುಪಾದಕ ಲೋಕದಲ್ಲಿ ನೆಲೆಸಿರುವ ಭಗವಂತನ ಒಂದು ಅಂಶವೇ ಪುರುಷಾತ್ಮ. ಈಗ ಈ ಪುರುಷಾತ್ಮನೂ ಕೂಡ ಏನಾಗ್ಬಿಟ್ಟ, ಒಂದು ಪ್ರತಿಬಂಧಕಕ್ಕೆ ಒಳಗಾದ. ಆದರೆ ಈ ಪ್ರತಿಬಂಧಕವನ್ನ ನಾವು ಈ ಸ್ಥೂಲ ಲೋಕದ ಪ್ರತಿಬಂಧಕದಲ್ಲಿ ಇದೀವಲ್ಲ, ಈ ಮಟ್ಟದಲ್ಲಿ ನಿಂತ್ಕೊಂಡು ಅದನ್ನ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದನ್ನು ಊಹೆ ಮಾಡೋಕ್ಕೂ ಆಗಲ್ಲ ನಾವು. ಆದ್ರೂ ಕೂಡ ಏನಾಗುತ್ತೆ, ಪ್ರತಿಬಂಧಕ ಉಂಟಾಯಿತು. ಈಗ ನಾವು ಜ್ಯೋತಿ ಪೂಜೆನಲ್ಲಿ ವಿರಜಾಮಂತ್ರನ್ನ ಹೇಳುವಾಗ ಹೇಳ್ತೀವಿ, ಏನಂತ ಹೇಳ್ತೀವಿ? ಆತ್ಮಾಮೇ ಶುದ್ಧಂತ ಹೋಗಿ ಆಮೇಲೆ ಕೊನೆಗೆ ಇನ್ನೊಂದು ಪರಮಾತ್ಮಾಮೇ ಶುದ್ಧಂತ. ಮೊದಲೊಂದು ಆಶ್ಚರ್ಯ, ಇದೇನು ಪರಮಾತ್ಮನೇ ಶುದ್ಧಿ ಮಾಡೋದೇನು? ಪರಮಾತ್ಮನು ಕೂಡ ಅವ್ಯಕ್ತ ಪರಬ್ರಹ್ಮ ಇದಲ್ಲ, ಅವನು ಪರಿಶುದ್ಧ. ವ್ಯಕ್ತ ಅಂದ ತಕ್ಷಣ ಆ ಪರಿಶುದ್ಧತೆ, ಅವ್ಯಕ್ತ ಸ್ಥಿತಿನಲ್ಲಿದ್ದಂತ ಪರಿಶುದ್ಧತೆ ಸ್ವಲ್ಪ ಏನಾಯ್ತಾಗ್ಲೇನೆ ಡೈಲ್ಯೂಟ್ ಆಯ್ತು. ಅದಕ್ಕೆ ನಾವು ಪರಮಾತ್ಮೇ ಶುದ್ಧಂತ ಅಂತ ಮಂತ್ರದಲ್ಲಿ ಹೇಳುವಂಥದ್ದು. ನೋಡಿ, ಇಲ್ಲಿ ಪುರುಷಾತ್ಮ, ಆದ್ರೆ ಇದನ್ನ ಯಾವ ಲೋಕ? ಅನುಪಾದಕ ಅಂದ್ರೆ ಅಲ್ಲಿಗೆ ಅವನಿಗೆ ಯಾವುದೇ ಉಪಾಧಿ ಇಲ್ಲದಂತಹ ಸ್ಥಿತಿ. ಅಲ್ಲಿ ಉಪಾಧಿಗಳಿಲ್ಲ, ಬರೀ ಒಂದು ಚೈತನ್ಯ ಮಾತ್ರ ಇಲ್ಲಿದೆ. ಅದಕ್ಕೋಸ್ಕರ ಇದನ್ನ ನಾವೇನ್ ಕರಿತೀವಿ? ಇದನ್ನ ಪುರುಷಾತ್ಮ ಅಂತ ಕರಿತೀವಿ. ಅಥವಾ ಅದನ್ನ ಇನ್ನೊಂದು ಹೆಸರಿನಲ್ಲಿ ಪ್ರಜ್ಞಾನಾಂಶು ಅಂತ ಕೂಡ ಕರಿತೀವಿ. ನನಗೆ ಈ ಪುರುಷಾತ್ಮನಕ್ಕಿಂತ ಪ್ರಜ್ಞಾನಾಂಶ ಬಹಳ ಆಪ್ಟ್ ಅನ್ಸುತ್ತೆ. ಸುಮ್ಮನೆ ನನ್ನ ಅನಿಸಿಕೆ ಹೇಳೋದು. ಯಾಕೆ ಅಂದ್ರೆ ನಾವು ಭಗವಂತನನ್ನ ಹೇಳುವಾಗ ಒಂದ್ ಕಡೆ ಹೇಳ್ತೀವಿ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತೀವಿ. ಪ್ರಜ್ಞಾನಂ ಬ್ರಹ್ಮ ಆದ್ಮೇಲೆ ಪ್ರಜ್ಞಾನ ಘನದಿಂದ ಹೊರಹೊಮ್ಮಿರುವ ಅಂಶ ಏನಾಯ್ತು? ಪ್ರಜ್ಞಾನಾಂಶು. ಪ್ರಜ್ಞಾನ ಘನದಿಂದ ಹೊರಹೊಮ್ಮಿರುವ ಅಂಶ ಅದು ಏನೋ ಪ್ರಜ್ಞಾನ ಅಂಶು. ಪ್ರಜ್ಞಾನ ಘನದ ಒಂದು ಅಂಶ ಪ್ರಜ್ಞಾನಾಂಶು. ಸೊ ಪ್ರಜ್ಞಾನ ಘನದಿಂದ ನಾವು ಹೊರಹೊಮ್ಮಿದೀವಿ ಅಂದ್ರೆ ವಿ ಆರ್ ನಥಿಂಗ್ ಬಟ್ ಗಾಡ್ ಇಟ್ಸ್. ಆದ್ರೆ ಏನಾಯ್ತು ಅಂದ್ರೆ ಕೆಳಗಡೆಗೆ ಇಳಿದ ತಕ್ಷಣ ಈ ಉಪಾಧಿಗಳೊಳಗಡೆ ಸಿಕ್ಕಾಕೊಳ್ತಾ ಇರೋದ್ರಿಂದ ನಾನು ಬೇರೆ, ಭಗವಂತ ಬೇರೆ ಅಂತ ಅವ್ರು ಹೇಳಿದ್ರು ಬೆಳಿಗ್ಗೆ. ಸರ್ ಡಿಸಾಲ್ವ್ ಮಾಡ್ಕೊಳ್ತಾ ಇರ್ತೀವಿ ಬಾಡೀಸ್ನ, ಡಿಸಾಲ್ವ್ ಮಾಡ್ಕೊಂಡು ಹೋದ್ರೆ ಕೊನೆಗೆ ಎಲ್ಲ ಬಾಡಿ ಡಿಸಾಲ್ವ್ ಆಗ್ಬಿಟ್ರೆ ಕೊನೆಗೆ ಏನಾಯ್ತು? ಉಳಿದಿದ್ಯಾ? ಪುರುಷಾತ್ಮ ಉಳ್ಕೊಳ್ಳುತ್ತೆ. ಅಲ್ಲಿ ಎರಡು ಬರೋದೇ ಇಲ್ಲ. ಅಲ್ಲಿ ಎರಡಿಲ್ಲ, ಭೇಟಿ ಮಾಡೋದು ಬೇಕಾಗಿಲ್ಲ, ಬೇಕೇ ಇಲ್ಲ, ಎರಡಿಲ್ಲ. ಅಲ್ಲಿ ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಅಂದ್ಬಿಟ್ರು. ಆ ಸ್ಟೇಜ್ ಅವರು ತಲುಪಿದ ತಕ್ಷಣ ಅವ್ರ ಬಾಯಿಂದ ಬಂದ ಉದ್ಗಾರ ಯಾವುದು? ಅಹಂ ಬ್ರಹ್ಮಾಸ್ಮಿ ಎಂದು. ಅವರಿಗೆ ಅಲ್ಲಿ ಎರಡಿಲ್ಲ, ನೀನು ನಾನು ಮನುಷ್ಯ, ನೀನು ಭಗವಂತ ಅಂತ ಕಲ್ತು ಎರಡು ಉಳಿದಿರುವಂತ ಸ್ಥಿತಿನಲ್ಲಿ ಅವ್ರೇನಂದ್ರು? ಅಹಂ ಬ್ರಹ್ಮಾಸ್ಮಿ. ಇದು ನಮ್ಮ ಸ್ವರೂಪ. ಅನುಪಾದಕ ಲೋಕದಲ್ಲಿ ನೆಲೆಸಿರ್ತಕ್ಕಂಥ ಆ ಪ್ರಜ್ಞಾನ ಘನದ ಅಂಶವಾದ ಪ್ರಜ್ಞಾನಾಂಶಗಳೇ ನಾವು. ಆದರೆ ಇಲ್ಲಿ ವಿಕಾಸಕ್ಕೋಸ್ಕರ ಪ್ರಜ್ಞಾನಾಂಶದಲ್ಲಿ ತಾನು ನಿಂತು ಮತ್ತೆ ತನ್ನ ಅಂಶವನ್ನ
ಮತ್ತೆ ತನ್ನ ಒಂದು ಅಂಶವನ್ನು, ಒಂದು ಚಿಕ್ಕ ಅಂಶವನ್ನ, ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಲ್ಲ, ಆ ರೆಪ್ರೆಸೆಂಟೇಟಿವ್ ನ ಮತ್ತೆ ಕೆಳಗಡೆಗೆ ಇಳಿಸಿದ. ಕೆಳಗಡೆಗೆ ಇಳಿಸಿದ ಅಂದ್ರೆ ಆ ಇಳಿದ ಅಂಶ ಎಲ್ಲಿವರೆಗೂ ಬಂತು ಅಂದ್ರೆ ಆತ್ಮಲೋಕಕ್ಕೆ ಬಂತು, ಬುದ್ಧಿ ಲೋಕಕ್ಕೆ ಬಂತು, ಅರೂಪ ಲೋಕದ ಅತ್ಯಂತ ಊರ್ಧ್ವ ಭಾಗಕ್ಕೆ ಬಂದು ಅದರಿಂದ ನಿಂತು ಬಿಡ್ತು. ಅದಿರುವಂತಹ ಆ ಪ್ಯೂರಿಟಿ ಸ್ಟೇಟ್ ನಲ್ಲಿ ಇನ್ನ ಕೆಳಗಡೆ ಇಳಿಯುವ ಸಾಧ್ಯತೆಗಳು ಅದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಎಲ್ಲಿ ನಿಂತು ಅರೂಪ ಲೋಕದ ತುತ್ತ ತುದಿಯಲ್ಲಿ ನಿಂತುಬಿಡುದು ಆ ಒಂದು ಚೈತನ್ಯ. ನಿಂತು ಏನಾಯ್ತು ವಿಷಯ, ಯಾಕೆ ಅಂಶವನ್ನ ಕೆಳಗಿಳಿಸ್ದ? ಅಂಶವನ್ನ ಯಾಕೆ ಇಳಿಸ್ದ? ಅದನ್ನ ಕೆಳಗಿಳಿದು ಬರಬಹುದಾಗಿತ್ತಲ್ಲ. ನಾನು ಅದನ್ನೇ ಹೇಳಿದೆ, ಆ ಪ್ಯೂರಿಟಿ ಸ್ಥಿತಿನಲ್ಲಿ, ಆ ಒಂದು ಪಾರಿಶುದ್ಧತೆಯ ಸ್ಥಿತಿನಲ್ಲಿ ಯಥಾವತ್ತಾಗಿ ಕೆಳಗಡೆ ಇಳಿಯೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಆ ಅನುಭವಗಳನ್ನ ಪಡ್ಕೊಳ್ಳಿಕ್ಕೋಸ್ಕರ ಏನ್ ಮಾಡ್ದ, ಕೆಳಗಡೆ ಇಳಿಸ್ದ. ಈಗ ನಮ್ಮ ಮನೆಯಲ್ಲಿ ಒಂದಷ್ಟು ಕೆಲಸಗಳನ್ನ ನಾನೇ ಮಾಡ್ಕೋಬಹುದು, ಆದ್ರೆ ಕೆಲವು ಕೆಲಸಗಳನ್ನ ನನ್ನ ಕೈಲಿ ಮಾಡಕ್ ಆಗಲ್ಲ. ಮಾಡೋ ಮನ್ಸಿದ್ರುನು ಆದ್ರೆ ಕೆಲವು ಕೆಲಸಗಳನ್ನ ನಾವು ಮಾಡಕ್ ಸಾಧ್ಯನೇ ಆಗಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಮತ್ತೊಂದು ವಿಧಾನದಲ್ಲಿ ಹೇಳೋದಾಯ್ತು ಅಂದ್ರೆ ವೆರಿ ಹೈ ಪವರ್ ವೋಲ್ಟೇಜ್ ಹೈ ಪವರ್ ವೋಲ್ಟೇಜ್ ನ ಜೋಗ್ ಫಾಲ್ಸ್ ಹತ್ರ ಕರೆಂಟ್ ಉತ್ಪತ್ತಿ ಆಗುತ್ತೆ. ಎಷ್ಟೋ ಮೆಗಾವ್ಯಾಟ್ಸ್ ಇರುತ್ತೆ. ಅದನ್ನ ಡೈರೆಕ್ಟ್ ಆಗಿ ನೀವು ಮನೆ ಕಳಿಸ್ಬಿಟ್ರೆ ಮನೆ ಏನಾಗುತ್ತೆ? ಯಾಕೆಂದ್ರೆ ಮನೆಯಲ್ಲಿರೋ ವೈರ್ಗೆ, ಕೇಬಲ್ಗೆ ಆ ಶಕ್ತಿ ತಡ್ಕೊಳ್ಳೋ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಹಾಗಾಗಿ ಈಗ ಆ ಶಕ್ತಿಯನ್ನು ಏನ್ ಮಾಡ್ಬೇಕು? ಹಂತ ಹಂತವಾಗಿ ಕೆಳಗಿಳಿಸ್ಬೇಕು ಅಂದ್ರೆ ಆ ಶಕ್ತಿ ಕಡಿಮೆ ಆಗ್ಬೇಕು. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಈಗ ಕೆಳಗಿನ ಲೋಕ ಅಷ್ಟು ಶಕ್ತಿ ಕಳ್ಕೊಳ್ಳೋದಿಲ್ಲ. ಹಾಗೇನ್ ಮಾಡ್ತಾರೆ ಪುರುಷಾತ್ಮ? ತನ್ನ ಒಂದು ಸಣ್ಣ ಕಿಡಿಯನ್ನ ಕಳಿಸ್ಕೊಳ್ತಾರೆ. ಆ ಕಿಡಿಗೆ ಶಕ್ತಿ ಕಡಿಮೆ ಇರುತ್ತೆ. ಅದು ಕೆಳಗಿನ ಲೋಕಕ್ಕೆ ಇಳಿದ್ರು ಯಾವ ಸಮಸ್ಯೆನೂ ಆಗಲ್ಲ. So that is a very important. ಎರಡು ಇದು ಒಂದು ರೀತಿನಲ್ಲಿ ಅದು ಆಸ್ ಇಟ್ ಈಸ್ ಇಳಿಯೋಕ್ಕೂ ಆಗಲ್ಲ, ಇಳಿದ್ರೆ ಒಂದು ವೇಳೆ ಅದನ್ನ ಕೆಳಗಿನ ಉಪಾಧಿಗಳನ್ನ ತಡ್ಕೊಳ್ಳೋಕ್ಕೂ ಸಾಮರ್ಥ್ಯ ಇಲ್ಲ. ಸೊ ಹೀಗಾಗಿ ಏನಾಯ್ತು, ಆ ಒಂದು ಅಂಶ ಕೆಳಗಡೆಗೆ ಅಂದ್ರೆ ಈ ಅರೂಪ ಲೋಕದ ಊರ್ಧ್ವ ಭಾಗದವರೆಗೆ ಬಂತು. ಬಂದಾಗ ಏನಾಗ್ತದೆ, ಸ್ವಲ್ಪ ನಮ್ಮ ತಿಳ್ಕೊಳ್ಳೋ ವಿಷಯಕ್ಕೋಸ್ಕರ ಈ ಆತ್ಮಲೋಕದ ಒಂದೊಂದು ಲೋಕದಲ್ಲೂ ನಾವು 7 ಉಪಲೋಕ ಇದೆ ಅಂತ ನಮಗೆ ಗೊತ್ತು. ಒಂದೊಂದು ಲೋಕದಲ್ಲೂ 7 ಉಪಲೋಕಗಳಿದೆ. ಈಗ ನಾವು ಮೇಲಿಂದ ಲೆಕ್ಕ ಮಾಡಬೇಕು. 7, 6, 5, 4, 3, 2, 1 ಈ ತರ 7 ಉಪಲೋಕ. ಈ ಅತ್ಯಂತ ಮೇಲಿನ ಉಪಲೋಕವನ್ನ ಆ ಲೋಕದ ಪರಮಾಣು ಉಪಲೋಕ ಅಂತ ಕರಿತೀವಿ. ಆ ಪರಮಾಣು ಉಪಲೋಕದ ಒಂದು ಪರಮಾಣುವನ್ನ ಕೇಂದ್ರ ಮಾಡಿಕೊಂಡು ಆ ಅಂಶ ಒಂದು ಉಪಾಧಿಯನ್ನ ರಚನೆ ಮಾಡಿಕೊಳ್ತು. ಆ ಉಪಾಧಿಯನ್ನ ನಾವು ಆತ್ಮಕೋಶ, ಅದನ್ನ ಆತ್ಮ ದೇಹ ಅಂತ ಕರೆಯೋದಿಲ್ಲ. ಯಾಕೆ ದೇಹ ಅಂತ ಕರೆಯೋದಿಲ್ಲ ಅಂದ್ರೆ ಅದು ಅಷ್ಟು ಸೂಕ್ಷ್ಮವಾಗಿದೆ, ಅಷ್ಟು ತೆಳುವಾಗಿದೆ. ಆದ ಕಾರಣ ಅದನ್ನ ಆತ್ಮ ದೇಹ ಅಂತ ಕರೆಯೋದಿಲ್ಲ, ಆತ್ಮಕೋಶ ಅಂತ ಕರೀತಾರೆ. ಸೊ ಇನ್ನ ಕೆಳಗಿನ ಅಣು ಉಪಲೋಕಗಳು, ಮೇಲಿಂದನ ಪರಮಾಣು ಉಪಲೋಕ ಅಂತೀವಿ. ಇನ್ನ 6, 5, 4, 3, 2, 1 ಅಣು ಉಪಲೋಕ ಅಂತ ಕರಿತೀವಿ. ಅಲ್ಲಿನ ಅಣುಗಳನ್ನ ಯೂಸ್ ಮಾಡಿಕೊಂಡು ಒಂದು ಉಪಾಧಿಯನ್ನ ರಚನೆ ಮಾಡ್ಕೊಂಡಿದ್ದನ್ನ ನಾವು ಆತ್ಮಕೋಶ ಅಂತ ಕರಿತೀವಿ. ಹಾಗೇನೆ ಕೆಳಗಡೆ ಇಳಿದಾಗ ಈ ಬುದ್ಧಿಲೋಕದ ಪರಮಾಣು ಉಪಲೋಕದಿಂದ ಒಂದು ಪರಮಾಣುವನ್ನು ಕೇಂದ್ರ ಮಾಡಿಕೊಂಡು ಆ ಒಂದು ಉಪಲೋಕದ ತತ್ವಗಳನ್ನ ಸೇರಿಸ್ಕೊಂಡು ಒಂದು ಉಪಾಧಿನ ರಚನೆ ಮಾಡಿಕೊಂಡು ಅದನ್ನ ಬುದ್ಧಿ ದೇಹ ಅಂತ ಕರಿತೀವಿ. ಇಲ್ಲಿ ಅರೂಪಲೋಕಕ್ಕೆ ಇಳಿದಾಗ ಇಲ್ಲಿ ಮಾತ್ರ 2 ಆಗುತ್ತೆ, ನಾವು ತಿಳ್ಕೊಳ್ಬೇಕು. ಈಗ ನಾವು ಅರೂಪಲೋಕದ ಊರ್ಧ್ವ ಭಾಗಕ್ಕೆ ಬಂದು ನಿಂತಿದೆ. ಆ ಮೊದಲನೇ ಉಪಲೋಕ ಪರಮಾಣು ಉಪಲೋಕದಿಂದ ಒಂದು ಪರಮಾಣುವನ್ನ ಕೇಂದ್ರವಾಗಿಟ್ಕೊಂಡು 6 ಮತ್ತು 5, ಈಗ 7, 6, 5 ಇಷ್ಟನ್ನ ತಿಳ್ಕೊಬೇಕು ನಾವು. ಈ ಕೆಳಗಿನ 3, ಈ ಮೇಲಿನ 3 ಉಪಲೋಕಗಳಿಂದ ಅಣು ಪರಮಾಣುಗಳನ್ನ ಸೇರಿಸ್ಕೊಂಡು ಒಂದು ಉಪಾಧಿನ ರಚನೆ ಮಾಡಿಕೊಳ್ತು. ನಾವು ಅದನ್ನ ಏನಂತ ಕರೆದ್ವಿ? ಅರೂಪ ದೇಹ. ಈಗ ನೋಡಿ ಅಲ್ಲಿಗೆ ಆತ್ಮ, ಬುದ್ಧಿ, ಅರೂಪ ದೇಹ ಅಥವಾ ಕಾರಣ ದೇಹ.
ಇಷ್ಟು ರಚನೆ ಆಯ್ತು. ಇಷ್ಟು ರಚನೆ ಆಗಿದ್ರೊಳಗಡೆ ಈ ಪುರುಷಾತ್ಮನಿಂದ ಬಂದಂತ ಅಂಶ ಅದರೊಳಗಡೆ ಸೇರಿಕೊಂಡು ಇರೋದಕ್ಕೆ ಶುರುವಾಯಿತು. ಈ ಮೂರು ಉಪಾಧಿಗಳ ರಚನೆ ಆಯ್ತಲ್ಲ ಇವಾಗ. ಆತ್ಮಕೋಶ, ಬುದ್ಧಿ ದೇಹ, ಅರೂಪ ದೇಹ, ಈ ಮೂರು ಉಪಾಧಿಗಳ ರಚನೆ ಆಯ್ತು. ಈ ಮೂರು ಉಪಾಧಿಗಳೊಳಗಡೆ ಇದು ಈ ಅನುಪಾದಕ ಲೋಕದಲ್ಲಿದ್ದಂತ ಪುರುಷಾತ್ಮನ ಅಂಶ ಕೆಳಗೆ ಇಳಿದು ಬಂದಿತ್ತಲ್ಲ, ಅದು ಈ ಮೂರು ಉಪಾಧಿಗಳ ಒಳಗಡೆ ಅದು ಇರೋದಕ್ಕೆ ಶುರುವಾಯಿತು. ಇದನ್ನ ನಾವೇನ್ ಕರಿತೀವಿ ಇವತ್ತಿನ ಸಬ್ಜೆಕ್ಟ್ ಮೊದಲೇ ಟೈಟ್ಲೇನ್ ಅಂತರಾತ್ಮನ ಜನನ ಅಂತ ಹೇಳಿದ್ರಲ್ಲ, ಆ ಅಂತರಾತ್ಮನಿಗೆ ಇದು ಒಂದು ಘಟ್ಟ. ಪುರುಷಾತ್ಮ ಇದ್ದದ್ದು ಈಗ ಏನಾಯ್ತು, ಅಂತರಾತ್ಮ ಜನನ ಆಯ್ತಲ್ಲ, ಅಂತರಾತ್ಮನ ಜನನ ಆಯ್ತಲ್ಲ. ಸೊ ಅಂತರಾತ್ಮ ಇಲ್ಲಿಂದ ಕೆಳಗಡೆಗೆ ಸದ್ಯಕ್ಕೆ ಇಳಿಯಲ್ಲ. ಇನ್ನ ಎಲ್ಲಿ ನಿಂತ್ಬಿಟ್ಟ ಅವನು? ಅರೂಪ ಲೋಕದ ಮಟ್ಟದಲ್ಲೇ ನಿಂತ್ಬಿಟ್ಟ ಅವನು. ಅರೂಪ ಲೋಕದ ಮಟ್ಟದಲ್ಲೇ ನಿಂತ. ಇನ್ನೂ ಒಂದು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಏನು ಆ ಭಗವಂತನ ಲಕ್ಷಣಗಳಿದೆ, ಆತ್ಮ, ಬುದ್ಧಿ, ಮನಸ್ಸು ಅನ್ನುವಾಗ ಇಚ್ಛಾ, ಜ್ಞಾನ, ಕ್ರಿಯೆ, ಸತ್, ಚಿತ್ತ, ಆನಂದ, ಆ ಮೂರು ಲಕ್ಷಣಗಳನ್ನು ಕೂಡ ಇದು ಒಳಗೊಂಡಿದೆ. ಆತ್ಮ ಅಂದ್ರೆ ಇಲ್ಲಿ ಇಚ್ಛೆ, ಬುದ್ಧಿ ಅಂದ್ರೆ ಜ್ಞಾನ, ಇಲ್ಲಿ ಅರೂಪ ಅಂದ್ರೆ ಇಲ್ಲಿ ಮನೋದೇಹದ ಊರ್ಧ್ವ ಭಾಗ ಕ್ರಿಯೆ. ಇಚ್ಛಾ, ಜ್ಞಾನ, ಕ್ರಿಯೆ, ಸತ್, ಚಿತ್ತ, ಆನಂದ, ಈ ಮೂರು ಲಕ್ಷಣಗಳನ್ನ ಒಳಗೊಂಡ ಅಂಶ ಇದು. ಸಚ್ಚಿತ್ ಆನಂದ, ಈ ಮೂರು ಲಕ್ಷಣಗಳನ್ನ ಒಳಗೊಂಡಂತಹ ಪುರುಷಾತ್ಮನ ಅಂಶವೇ ನಮ್ಮ ಅಂತರಾತ್ಮ. ಆದರೆ ಇದು ಜನನ ಮರಣಗಳಿಗೆ ಬದ್ಧನೋ ಅತೀತನ? ಅತೀತ. ಅತೀತ. ಜನನ ಮರಣಗಳಿಗೆ ಅತೀತ. ಆದರೆ ಜನನ ಮರಣಗಳಿಗೆ ಕಾರಣ. ಅದಕ್ಕೆ ಅದನ್ನ ಕಾರಣ ದೇಹ ಅಂತ ಕೂಡ ಕರೀತೀವಿ. ಇದು ಜನನ ಮರಣಗಳಿಗೆ ಅತೀತ, ಆದ್ರೆ ಜನನ ಮರಣಗಳಿಗೆ ಕಾರಣ. ಅದಕ್ಕೆ ಇದನ್ನ ಕಾರಣ ದೇಹ. ನಮ್ಗೆ ಮೊದಲನೇ ದೀಕ್ಷೆ ಆಗುವವರೆಗೂ ಅದೇ ಕಾರಣ ದೇಹ ಇರುತ್ತೆ ಅಂತ ಹೇಳ್ತಾರೆ. ಮೊದಲನೇ ದೀಕ್ಷೆ ಆದಾಗ ಆ ಕಾರಣ ದೇಹ ಒಡೆದೋಗಿ ಹೊಸ ಕಾರಣ ದೇಹ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಕೂಡ ನಮ್ಮ ಅಂತರಾತ್ಮ ಆಯ್ತು. ಇನ್ನು ಮುಂದೆ ಈಗಾಗಲೇ ಹೇಳಿದಾಗೆ ಅದರ ಒಂದು ಪ್ಯೂರಿಟಿ ದೃಷ್ಟಿಯಿಂದ ಎರಡು ತರ ನಾವು ಯೋಚನೆ ಮಾಡ್ಬೇಕು ಇನ್ನು ಮುಂದೆ. ಸರ್ ಹೇಳಿದ ಪ್ರಕಾರ, ಒಂದು ಅದು ಇರುವ ಆ ಪಾರಿಶುದ್ಧತೆ ದೃಷ್ಟಿಯಿಂದ ಕೆಳಗಿನ ಲೋಕಗಳಿಗೆ ಇರುವ ಹಾಗೆ ಇಳಿಯೋಕಾಗದೇನೂ ಇರಬಹುದು. ಒಂದು ವೇಳೆ ಇಳಿದಿದ್ದೆ ಆದ್ರೆ ಉಪಾಧಿಗಳಿಗೆ ಆ ಎನರ್ಜಿಯನ್ನ ತಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲದಿರೋ ಕಾರಣ ಇಲ್ಲಿ ನಿಂತುಬಿಟ್ಟು ಮತ್ತೆ ಒಂದು ಅಂಶ ಕೆಳಗಡೆಗೆ ಇಳಿಯಲ್ಪಡ್ತು. ಎಲ್ಲಿಗೆ ಇಳಿತು ಅಂಶ? ಇಲ್ಲಿ ಅರೂಪ ದೇಹವನ್ನ ದಾಟಿದ ತಕ್ಷಣ ಯಾವ ದೇಹಕ್ಕೆ ಬಂತು? ರೂಪ ದೇಹಕ್ಕೆ ಬಂತು. ಆ ರೂಪ ದೇಹದ ಅಲ್ಲಿಗೆ ಬಿಟ್ಬಿಡಿ, 7 ಬಿಡಿ, 6 ಬಿಡಿ, 5 ಬಿಟ್ಬಿಡಿ, 3 ಆಯ್ತಲ್ಲ. ಇನ್ಯಾವುದು? 4ನೇ ಉಪಲೋಕದ ಒಂದು ಅಣು ಇದೆಲ್ಲ, ಆ ಅಣು ಬರುವುದರಿಂದ ಒಂದು ಪರಮಾಣುವನ್ನ ಕೇಂದ್ರವನ್ನಾಗಿಟ್ಕೊಂಡು ಇನ್ನ ಉಳಿದ ಎಲ್ಲ ಉಪಲೋಕಗಳ ಅಣು ಪರಮಾಣುಗಳನ್ನ ಸೇರಿಸಿಕೊಂಡು ಒಂದು ದೇಹವನ್ನ ಅಥವಾ ಉಪಾದಿನ ರಚನೆ ಮಾಡಿಕೊಂಡು, ಆ ರಚನೆ ಮಾಡ್ಕೊಂಡಂತ ಉಪಾದಿಯನ್ನ ನಾವೇನಂತ ಕರಿತಾ ಇದ್ದೀವಿ? ಏನ್ ಕರಿತೀವಿ? ನೀವು ಮಾತನಾಡ್ಬೇಕು ದಯವಿಟ್ಟು. ಈಗ ಇದು ಅರೂಪ ಕಾರಣ ದೇಹ ಆಯ್ತು. ಇಲ್ಲೇ ಹೆಸರು ಹೇಳ್ತಾ ಇದೆ, ರೂಪ ಮನೋದೇಹ. ರೂಪ ಮನೋದೇಹವನ್ನ ರಚನೆ ಮಾಡಿಕೊಳ್ತು. ಇನ್ನು ಕೆಳಗಡೆಗೆ ಇಳಿದಾಗ, ರೂಪ ಮನೋದೇಹದಿಂದ ಕೆಳಗಡೆಗೆ ಇಳಿದಾಗ ಯಾವ ದೇಹ? ಯಾವ ಲೋಕ? ಕಾಮಲೋಕ. ಆ ಕಾಮಲೋಕದ ಪರಮಾಣು ಉಪಲೋಕದಿಂದ ಮತ್ತೆ 7 ಇದೆಯಲ್ಲ, 7ರಲ್ಲಿ ಅತ್ಯಂತ ಊರ್ಧ್ವೋಪಲೋಕವನ್ನ ಪರಮಾಣು ಉಪಲೋಕ ಅಂತ ಕರೀತೀವಿ. ಆ ಒಂದು ಪರಮಾಣುವನ್ನ ತನ್ನ ಕೇಂದ್ರವನ್ನಾಗಿಟ್ಕೊಂಡು ಅದರ ಸುತ್ತಲೂ ಕೂಡ ಉಳಿದ ಎಲ್ಲ ಉಪಲೋಕ ತತ್ವಗಳಿಲ್ಲದಂತಹ ಅಣು ಪರಮಾಣುಗಳನ್ನು ಸೇರಿಸಿಕೊಂಡು ಒಂದು ಉಪಾಧಿಯನ್ನ ರಚನೆ ಮಾಡಿಕೊಳ್ತು. ಅದನ್ನ ನಾವು ಯಾವ ದೇಹ ಅಂತ ಕರಿತೀವಿ? ಕಾಮದೇಹ. ಕಾಮದೇಹ ಅಂತ ಕರೀತೀವಿ. ಆ ನಂತರ ಮತ್ತೆ ಕೆಳಗಡೆಗೆ ಇಳಿತು. ಕೆಳಗಡೆಗೆ ಇಳಿದಾಗ ಅಂದ್ರೆ ಸ್ಥೂಲ ಲೋಕಕ್ಕೆ ಇಳಿದಾಗ
ಆ ಸ್ಥೂಲ ಲೋಕದ ಪರಮಾಣು ಉಪಲೋಕದಿಂದ ಒಂದು ಪರಮಾಣುವನ್ನ ಕೇಂದ್ರವಾಗಿ ಇಟ್ಕೊಂಡು ಇಲ್ಲೂ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಸ್ಥೂಲ ದೇಹದಲ್ಲಿ ಮತ್ತೆ ಎರಡು ಪೋರ್ಷನ್ ಇದೆ. ಎರಡು ಪೋರ್ಷನ್ ಯಾವ್ಯಾವುದು? ಅನ್ನಮಯ ಮತ್ತು ಪ್ರಾಣಮಯ. ನೋಡಿ ಇನ್ನೂ ಎಷ್ಟು ತಮಾಷೆ ಅಂದ್ರೆ ಸ್ಥೂಲ ದೇಹವನ್ನು ಕೂಡ ನಾವು ಪೂರ್ಣವಾಗಿ ನೋಡ್ಕೊಳಕ್ ಆಗಲ್ಲ, ಕಾಣಿಸಲ್ಲ. ಅಂದ್ರೆ ನಮ್ ಸ್ಥೂಲ ದೇಹನೂ ನಾವು ಪೂರ್ತಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಈ ಸ್ಥೂಲ ಇಂದ್ರಿಯಗಳಿಂದ. ಅರ್ಥ ಮಾಡ್ಕೊಳ್ಳಿ, ನಮ್ ಸ್ಥೂಲ ದೇಹದಲ್ಲೂ ನಾವು ನೋಡ್ತಾ ಇರೋದು ಸ್ಥೂಲ ಲೋಕವನ್ನು 7 ಲೋಕ ಮಾಡಿದ್ರೆ ಅನ್ನಮಯ ಕೋಶ ಕೇವಲ ಘನ ದ್ರವ ಅನಿಲ 3 ಉಪಲೋಕ ತತ್ವಗಳಿಂದಾಗಿರ್ಬೋದು. ಅಷ್ಟನ್ನೇ ನಾವು ನೋಡ್ತಾ ಇರೋದು. ಈಗ ಅನಿಲವನ್ನು ನೋಡೋದ ಅಷ್ಟೇ ಕಾಣಿಸುತ್ತೆ, ಬಣ್ಣ ಇದ್ರೆ ಇದೇನೋ ಮಾಡ್ತೀವಿ ಅನ್ಸುತ್ತೆ, ಅದು ಕೂಡ ವಿ ಕ್ಯಾನ್ ಫೀಲ್ ಅಷ್ಟೇ. ಅಲ್ಲಿಗೆ ನೀವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ನಾವು ಹೇಳಿದಲ್ಲ ಅಣುವಿನ 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 ಅಂತ, ಅಲ್ಲಿ ನೋಡಿದ್ರೆ ನಾವು ನಮ್ಮ ಸ್ವರೂಪದಲ್ಲೂ ಕೂಡ ಸ್ಥೂಲ ದೇಹದಲ್ಲೂ ಕೂಡ ಅರ್ಧ ಅಲ್ಲ ಕಾಲ್ ಭಾಗ ನೋಡ್ಕೊತಾ ಇದೀವಿ ಅಷ್ಟೇ. ಅನ್ನಮಯ ಕೋಶವನ್ನು ಅನ್ನಮಯ ಕೋಶನ ಅಷ್ಟೇ, ಅದರಲ್ಲೂ ಅನ್ನಮಯ ಕೋಶದಲ್ಲೂ ಸರ್ ಅನ್ನಮಯ ಕೋಶದಲ್ಲೂ ನಮಗೆ ಕನಸಿರೋದು ಹೊರಗಡೆ ಅಷ್ಟೇ. ಬರೀ ಘನ ಕಣ್ಣನ್ನ ನಾನು ನೋಡ್ಕೊಂಡಿಲ್ಲ, ನಾನು ಕರಡಿ ನೋಡ್ಕೋಬೇಕು ಹೊರತು ಪ್ರತ್ಯಕ್ಷವಾಗಿ ನಾನು ಹೇಗೆ ನೋಡ್ಕೊಳ್ಳಿಕ್ಕೆ ಆಗ್ತದೆ? ನನ್ನ ಕಣ್ಣನ್ನ ಯಾವ ಕಣ್ಣಿಂದ ಜಗತ್ತೆಲ್ಲ ನೋಡ್ತೀನೋ ಅದನ್ನ ಆ ಕಣ್ಣಿಂದ ನನ್ನ ಕಣ್ಣನ್ನ ಅದೇ ಕಣ್ಣನ್ನು ನೋಡ್ಕೊಳ್ಳೋಣ. ಎಷ್ಟು ತಮಾಷೆ ನೋಡಿ. ಸೊ ಈಗ ನಾವು ಇದರಿಂದ ಈ ನಮ್ಮ ಸ್ಥೂಲ ದೇಹದಲ್ಲೂ ಕೂಡ ಈ ಸ್ಥೂಲ ಲೋಕದಲ್ಲೂ ಕೂಡ ಮೇಲಿನ 4 ಉಪಲೋಕ ತತ್ವಗಳು ಅತಿವಾಯು ತತ್ವಗಳಿಂದ ಪ್ರಾಣಮಯ ಕೋಶವನ್ನು ರಚನೆ ಮಾಡ್ಕೊಂಡ್ವಿ. ಕೆಳಗಿನ 3 ಉಪಲೋಕ ತತ್ವಗಳಿಂದ ಘನ ದ್ರವ ಅನಿಲ ಈ 3 ಉಪಲೋಕ ತತ್ವಗಳಿಂದ ಅನ್ನಮಯ ಕೋಶವನ್ನ ರಚನೆ ಮಾಡ್ಕೊಂಡ್ವಿ. ಸೊ ಬಟ್ ಇದಿಷ್ಟು ಸೇರಿ ಸ್ಥೂಲ ದೇಹ ಅಂತ ಅಂದ್ಕೊಂಡ್ಬಿಡೋಣ. ಸೊ ಈಗ ರೂಪ ಕಾಮ ಸ್ಥೂಲ ನೋಡಿ, ಇಲ್ಲೊಂದು ಫ್ಲವರ್ ಬ್ರಾಕೆಟ್ ಹಾಕಿದೆ. ರೂಪ ಕಾಮ ಸ್ಥೂಲ ಇದು 3 ಸೇರಿದ ನಾವ್ ಏನ್ ಕರೆದ್ವಿ? ದೇಹಾತ್ಮ ಅಂತ ನಾವು ಕರೆದ್ವಿ. ಆತ್ಮ ಬುದ್ಧಿ ಅರೂಪ ಮನಸ್ಸು ಇದಿಷ್ಟು ಸೇರಿದ ಭಾಗವನ್ನ ನಾವೇನಂತ ಕರೆದ್ವಿ? ಅಂತರಾತ್ಮ ಅಂತ ಕರೆದ್ವಿ. ಇನ್ನ ಪರಮಾತ್ಮನಿಂದ ಸಿಡಿದು ಬಂದಿರ್ತಕ್ಕಂಥ ಈ ಕಿರಣವನ್ನ ನಾವೇನ್ ಕರೆದ್ವಿ? ಪುರುಷಾತ್ಮ ಅಂತ ಕರೆದ್ವಿ. ಇದು 3 ನಮ್ಮ ಸ್ವರೂಪ, ಇದಿಷ್ಟು ಸೇರಿದ ನಮ್ಮ ಸ್ವರೂಪ. ಈಗ ನಮ್ಗೆ ಒಂದು ಕ್ಲಿಯಾರಿಟಿ ಬರ್ಬೇಕು. ಪುರುಷಾತ್ಮ ಅಂದ್ರೆ ಏನು, ಅಂತರಾತ್ಮ ಅಂದ್ರೆ ಏನು, ದೇಹಾತ್ಮ ಅಂದ್ರೆ ಏನು? ಪರಮಾತ್ಮನ ಲಕ್ಷಣಗಳಾದಂತ ಸತ್ ಚಿತ್ ಆನಂದ ಈ 3 ಲಕ್ಷಣಗಳನ್ನ ಒಳಗೊಂಡಂತಹ ಪರಮಾತ್ಮನ ಒಂದು ಅಂಶವೇ ಪುರುಷಾತ್ಮ. ಮತ್ತೆ ಕೆಳಗಡೆ ಬಂದ್ರೆ ಇಚ್ಛಾ ಜ್ಞಾನ ಕ್ರಿಯ ಈ 3 ಲಕ್ಷಣಗಳನ್ನ ಒಳಗೊಂಡ ಪುರುಷಾತ್ಮನ ಒಂದು ಅಂಶವೇ ಅಂತರಾತ್ಮ. ಹಾಗೇನೆ ಈ ಅಂತರಾತ್ಮನ ಒಂದು ಅಂಶವೇ ಇಚ್ಛಾ ಜ್ಞಾನ ಕ್ರಿಯೆ ಆ ಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂತಹ ಅಂತರಾತ್ಮನ ಒಂದು ಅಂಶವೇ ದೇಹಾತ್ಮ. ಇದು ನಮ್ಮ ಇಡೀ ಸ್ವರೂಪ. ಸೊ ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇಷ್ಟು ಸ್ವರೂಪ ನಮ್ದಾಗಿದ್ರೂ ಕೂಡ ಇದು ನಮ್ಮ ಮೂಲ ನೆಲೆ ಆಗಿದ್ರೂ ಕೂಡ ಯಾವುದು ಅನುಪಾದಕ ಲೋಕವೇ ನಮ್ಮ ಮೂಲ ನೆಲೆ ಆಗಿದ್ರೂ ಕೂಡ ಈ ಪರಮಾತ್ಮನ ದೃಷ್ಟಿಗೆ ನೋಡಿದ್ರೆ ಪುರುಷಾತ್ಮನೇ ಸ್ವಲ್ಪ ಪ್ರತಿಬಂಧಕನಾದ. ಇನ್ನ ಈ ಪುರುಷಾತ್ಮ ಕೆಳಗಡೆ ಇಳಿದ ಅಂದ್ರೆ ಸೊ ಇಲ್ಲಿಗಿಂತ ಪ್ರತಿಬಂಧಕ ಏನಾಯ್ತು? ಇನ್ನಷ್ಟೇನಾಯ್ತು? ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ಇನ್ನ ಇಲ್ಲಿಂದ ಕೆಳಗಡೆ ಇಲ್ಲಿಗೆ ಇಳಿದಾಗ ಇನ್ನೂ ಪ್ರತಿಬಂಧಕ ಜಾಸ್ತಿ ಆಯ್ತು. ಸೊ ಏನಾಗ್ತಾ ಇದೆ, ಇಲ್ಲಿಗೂ ನಾವು ಹೋಲಿಕೆ ಮಾಡಿದ್ರೆ ಇದರ ಒಂದು ಸ್ಥಿತಿ ಇಲ್ಲಿ ಏನಾಗಿದೆ? ಇಲ್ಲಿ ಅರೂಪ ಮನಸ್ಸಿನ ಮಟ್ಟದಲ್ಲಿ ಅತ್ಯಂತ ನಿಸ್ವಾರ್ಥ ಪರಿಶುದ್ಧತೆ ಇದ್ರೆ ಅದು ಇಲ್ಲಿ ಬರುವಾಗ ದೇಹಾತ್ಮನ ಮಟ್ಟದಲ್ಲಿ ಬರುವಾಗ ಏನಾಯ್ತು? ಪರಿಶುದ್ಧತೆ ಹೋಗಿ ಅದು ಕಲುಷಿತವಾಗಿ ಈ ಉಪಾಧಿಗಳೊಳಗಡೆ ಸೇರ್ಕೊಂಡು ಈ ಉಪಾಧಿಗಳು ಎಷ್ಟೆಷ್ಟು ಹೊರಟಾಗಿರುತ್ತೋ ಅಷ್ಟಷ್ಟು ಅದು ಕಲುಷಿತವಾಗ್ತಾ ಬರುತ್ತೆ. ಆದ್ರೆ ಈಗ ಸಾಧನಾ ಪಥ ಅಂತ ಇರುತ್ತೆ. ನಾವು ಇನ್ನೊಂದು ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದ್ರೆ
ನಾವು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಮಾತ್ರ ಪರಮಾತ್ಮ, ಪುರುಷಾತ್ಮ, ಅಂತರಾತ್ಮ, ದೇಹಾತ್ಮ ಅಂತಕ್ಕಂಥ ಭೇದಗಳನ್ನ ನಾವು ಮಾಡ್ತಾ ಇದ್ದೇವೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಆದ್ರೆ ಮೂಲತಃ ನೋಡಿದ್ರೆ ಇಲ್ಲ ಬೇರೆ ಬೇರೆನಾ ಇದು? ಬೇರೆ ಬೇರೆನಾ? ಈಗ ನಾವು ಬುದ್ಧಿ ಪ್ರಜ್ಞೆ, ಕಾಮ ಪ್ರಜ್ಞೆ, ಸ್ಥೂಲ ಪ್ರಜ್ಞೆ ಅಂತ ಕರಿತೀವಿ. ಅಷ್ಟೂ ಪ್ರಜ್ಞೆಗಳಿದಾವ? ಅಷ್ಟು ಪ್ರಜ್ಞೆಗಳಿಲ್ಲ. ಇರೋ ಪ್ರಜ್ಞೆಗಳೆಷ್ಟು? ಒಂದೇ ಪ್ರಜ್ಞೆ. ಅದು ಕೆಲಸ ಮಾಡ್ತಾ ಇರ್ತಕ್ಕಂಥ ಆಯಾಮಗಳ ದೃಷ್ಟಿಯಲ್ಲಿ ನಾವು ಇದು ಸ್ಥೂಲ ದೇಹದ ಪ್ರಜ್ಞೆ, ಕಾಮದೇಹದ ಪ್ರಜ್ಞೆ, ಬುದ್ಧಿ ಪ್ರಜ್ಞೆ ಅಂತ ನಾವು ವಿಂಗಡಣೆ ಮಾಡ್ತೀವಿ. ಇವುಗಳನ್ನ ಡಿಸಾಲ್ವ್ ಮಾಡ್ಬೇಕು ಅನ್ನೋ ಅರ್ಥ ಏನಂದ್ರೆ, ಸದ್ಯದ ಪರಿಸ್ಥಿತಿನಲ್ಲಿ ನಾವು ಡಿಸಾಲ್ವ್ ಮಾಡ್ಬಿಡಕ್ಕಾಗಲ್ಲ ಪೂರ್ಣವಾಗಿ. ಏನ್ ಮಾಡಬಹುದು? ಅದ್ರ ಬದಲಿಗೆ ಪ್ಯೂರಿಫೈ ಮಾಡಬೇಕು, ಪರಿಶುದ್ಧ ಮಾಡಬೇಕು. ಪರಿಶುದ್ಧ ಮಾಡಿಕೊಂಡಾಗ ಆ ಪರಿಶುದ್ಧವಾದ ಉಪಾಧಿಗಳ ಮೂಲಕ ಆ ಮೂಲ ಚೈತನ್ಯ ಯಥಾವತ್ತಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯವಾಗ್ತದೆ. ಈಗ ಯೋಗಿಗಳಿದ್ರಲ್ಲ, ಯೋಗಿಗಳು ಸ್ಥೂಲ ದೇಹದಲ್ಲಿ ಬದುಕಿದ್ರು ಕೂಡ ಹೇಗೆ ಬದುಕ್ತಾ ಇದ್ರು ಅವರು? ಅವ್ರ ಉಪಾಧಿಗಳು ಹೆಂಗಿರ್ತಾ ಇದ್ವು? ಪರಿಶುದ್ಧವಾಗಿರ್ತಾ ಇದ್ವು. ಪರಿಶುದ್ಧವಾಗಿರೋದ್ರಿಂದ ಆ ಪ್ರಜ್ಞೆ ಆಸ್ ಇಟ್ ಈಸ್ ಆ ಉಪಾಧಿಗಳ ಮೂಲಕ ಹೊರಹೊಮ್ಮುತ್ತಾರೆ. ಹಾಗಾಗಿ ನಾವು ಉಪಾಧಿಗಳನ್ನ ವಿಸರ್ಜಿಸುವುದು ಅಂದ್ರೆ, ಈಗ ನಮ್ಮ ಹಂತದಲ್ಲಿ, ಇನ್ನೂ ಒಂದು ಹಂತದಲ್ಲಿ ವಿಸರ್ಜನೆ ಹಾಗೆ ಹೋಗ್ಬಿಡುತ್ತೆ. ಜೀವನ್ಮುಕ್ತನಾಗೋ ಸ್ಟೇಜ್ ಬಂದಾಗ ಎಲ್ಲವನ್ನು ಬಿಟ್ಬಿಡ್ತಾನೆ. ಅದರಲ್ಲೂ ಒಂದು ಮಾರ್ಗನ ಆರಿಸ್ಕೊಳ್ಳೋರು ಸೂತ್ರಾತ್ಮನ ಉಳಿಸ್ಕೊಂಡು ಬೇಕಾದಾಗ ಬಾಡಿಸ್ನ ಕಟ್ಕೋತಾರೆ, ಮತ್ತೆ ಬೇಡ ಅಂದಾಗ ಡಿಸಾಲ್ವ್ ಮಾಡ್ಕೊಂಡು ಮತ್ತೆ ಆರಾಮಾಗಿ ಬಿಡ್ತಾರೆ. ಅಂದ್ರೆ ಆರಾಮಾಗಿರಲ್ಲ ಬಿಡಿಯವರು, ಅವಾಗಲೂ ಈ ಪ್ರಪಂಚದ ಉದ್ಧಾರಕ್ಕೋಸ್ಕರ, ನಮ್ಮಂಥವ್ರಿಗೋಸ್ಕರ ಅವರು ಅಹರ್ನಿಶಿ ದುಡಿತಾನೆ ಇದ್ದಾರೆ. ಸೊ ಯೋಗ ಮಾರ್ಗ ಅಂದ್ರೆ ಈಗ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಈ ದೇಹಾತ್ಮವನ್ನ ಸಾಧನೆಯ ಮೂಲಕ ಅಂದ್ರೆ ಈ ಸ್ಥೂಲ ದೇಹವನ್ನ ಪರಿಶುದ್ಧ ಮಾಡ್ಕೊಳ್ತಾ, ಹಾಗೇನೆ ನಮ್ಮ ಕಾಮದೇಹದನ್ನ ಪರಿಶುದ್ಧ ಅಂದ್ರೆ ಇಲ್ಲಿ ಶುದ್ಧ ಮಾಡ್ಕೊಳ್ಳೋದು ಅಂದ್ರೆ ಹೆಂಗೆ ಅಂದ್ರೆ, ನಮ್ಮ ಭಾವನೆಗಳು ಪರಿಶುದ್ಧವಾದ ತಕ್ಷಣ ನಮ್ಮ ಕಾಮದೇಹದಲ್ಲಿರ್ತಕ್ಕಂಥ ಸಾಂದ್ರವಾದ ಅಣುಗಳು ಹೊರಗಡೆ ಹೋಗುತ್ತೆ. ಕಾಮದೇಹದಲ್ಲೂ ಕೂಡ ಪರಿಶುದ್ಧವಾದ ಅಣುಗಳಿದ್ದಾವೆ. ಈಗ ಅಲ್ಲಿ ನಾವು 7 ಉಪಲೋಕ ಬರುತ್ತಲ್ಲ, ಕೆಳಗಿನ 1, 2, 3ನೇ ಉಪಲೋಕದಲ್ಲಿ ಅಪರಿಶುದ್ಧವಾದ ಅಣುಗಳಿರುತ್ತೆ. ಅಲ್ಲೇನ ನಾವು 4, 5, 6ನೇ 7ನೇ ಉಪಲೋಕಕ್ಕೆ ಬಂದ್ರೆ, ಕಾಮಲೋಕದ 5, 6, 7ನೇ ಉಪಲೋಕಕ್ಕೆ ನಾವು ಬಂದು ಬಿಟ್ರೆ ಅಲ್ಲೆಲ್ಲಿ ಪರಿಶುದ್ಧತೆ, ಅಲ್ಲೇ ನಮಗೆ ಭಕ್ತಿ ಶುರುವಾಗೋದು. ಕಾಮಲೋಕ ಕಾಮದೇಹ ಅಂತ ಕೆಟ್ಟದು ಅಂತ ನಾವು ಅರ್ಥ ಮಾಡ್ಕೊಳಂಗಿಲ್ಲ. ಇಡೀ ಕಾಮದೇಹನ ನಾವು ಕೆಟ್ಟದು ಅಂತ ತಿಳ್ಕೊಳಂಗಿಲ್ಲ, ಮತ್ತೆ ತಪ್ಪಾಗುತ್ತೆ. ಕೆಳಗಿನ ಉಪಲೋಕಗಳಲ್ಲಿ ಅಲ್ಲಿ ಸ್ವಲ್ಪ ಅಣುಗಳು ಸಾಂದ್ರವಾಗಿರುತ್ತೆ, ಅದು ದ್ವೇಷ, ಅಸೂಯೆ, ಹೊಟ್ಟ ಕಿಚ್ಚು ಇದಕ್ಕೆ ಉಪಾಧಿ ಆಗುತ್ತೆ. ಆದ್ರೆ ಆಗ್ಲೇನೆ ನಾವು 5, 6, 7ನೇ ಉಪಲೋಕ ಹೋದ್ರೆ ಅಲ್ಲೇ ಭಕ್ತಿ, ಅಲ್ಲೇ ಪ್ರೇಮ ಇದು ಶುರುವಾಗುತ್ತೆ. ಸೊ ಈ ರೀತಿ ನಾವು ಉಪಾಧಿಗಳನ್ನ ಪರಿಶುದ್ಧ ಮಾಡ್ಕೊಳ್ತಾ ಈ ದೇಹಾತ್ಮನನ್ನ ಇಲ್ಲಿಗೆ ಮರ್ಜ್ ಮಾಡ್ಬೇಕು, ಅಂತರಾತ್ಮನಿಗೆ ಮರ್ಜ್ ಮಾಡ್ಬಿಡ್ಬೇಕು. ಅಂದ್ರೆ ಮರ್ಜ್ ಮಾಡಿಬಿಡ್ಬೇಕು ಅನ್ನೋದ್ರ ಅರ್ಥ ಅದು ಹೇಳ್ದಂಗೆ ಕೇಳಬೇಕು, ಸ್ವಾಧೀನಕ್ಕೆ ಕೊಟ್ಬಿಡ್ಬೇಕು. ಇದು ಈ ದೇಹಾತ್ಮ ಏನ್ ಮಾಡಲ್ಲ, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಕೈ ಕಟ್ಕೊಂಡು ನಿಂತ್ಕೋಬೇಕು. ದೇಹಾತ್ಮ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ನಿಂತ್ಕೋಬೇಕು. ಯಾರ ಮುಂದೆ? ಅಂತರಾತ್ಮನ ಮುಂದೆ. ಅದು ಒಂದು ಘಟ್ಟ. ಆ ಘಟ್ಟವೂ ಮುಗಿದ ಮೇಲೆ ಅವನಿಗೆ ಜೀವಾತ್ಮನೂ ಕೂಡ ಇನ್ನೊಂದು ಹಂತದಲ್ಲಿ ಎಲ್ಲಿಗೆ ಮಜ್ಜಾಗಬೇಕು? ಪುರುಷಾತ್ಮನ ಮಟ್ಟಕ್ಕೆ ಮಜ್ಜಾಗಬೇಕು. ಕನ್ಫ್ಯೂಸ್ ಆಗಬಹುದು. ಜೀವಾತ್ಮ ಅಂದ್ರೂ ಒಂದೇ, ಅಂತರಾತ್ಮ ಅಂದ್ರು ಒಂದೇ, ವ್ಯಕ್ತಿಯಾತ್ಮ ಅಂದ್ರು ಒಂದೇ, ಹೈಯರ್ ಸೆಲ್ಫ್ ಅಂದ್ರು ಒಂದೇ. ನೀವು ತಿಳ್ಕೊಬೇಕಿದನ್ನ ಹೇಳಿದಾಗ ಕಾರಣದೇಹ, ಅಂತರಾತ್ಮ, ಜೀವಾತ್ಮ, ವ್ಯಕ್ತಿಯಾತ್ಮ, ಹೈಯರ್ ಸೆಲ್ಫ್ ಇದೆಲ್ಲ ಒಂದೇ. ಇಲ್ಲಿ ನೋಡಿ, ಇಲ್ಲಿ ಟ್ರಯಾಂಗಲ್ ತೋರಿಸಿದೀವಿ. ಈ ಕೆಳಗಡೆ ಟ್ರಯಾಂಗಲ್ ಇದೆಯಲ್ಲ, ಇದು ದೇಹಾತ್ಮ, ಇದು ಕೆಳಗಿನ ತ್ರಿಪುಟಿ. ಈ ಕೆಳಗಿನ ತ್ರಿಪುಟಿನ ನಾವು ಮೇಲಿನ ತ್ರಿಪುಟಿಗೆ ಮರ್ಜ್ ಮಾಡಬಹುದು. ಇಲ್ಲಿ ಆತ್ಮ, ಬುದ್ಧಿ, ಉನ್ನತ. ಇದನ್ನು ನಮ್ಮ ಜಿಯೋಸಾಫ್ಟಿಕಲ್ ಚಿಹ್ನೆನಲ್ಲಿ ಒಂದು ಚಿಹ್ನೆ ಕೊಟ್ಟಿದ್ದಾರೆ ನೋಡಿ. ಒಂದು ಟ್ರಯಾಂಗಲ್ ಕೆಳಮುಖವಾಗಿದೆ, ಇನ್ನೊಂದು ಟ್ರಯಾಂಗಲ್ ಮೇಲ್ಮುಖ. ಆ ಕೆಳಮುಖವಾಗಿರೋ ಟ್ರಯಾಂಗಲ್ ದೇಹಾತ್ಮ, ಮೇಲ್ಮುಖವಾಗಿರೋ ಟ್ರಯಾಂಗಲ್ ನಮ್ಮ ಉನ್ನತ. ಸೊ ಎರಡೂ ಸೇರಿ ಅವನಿಗೆ ಎಲ್ಲಿ ಮರ್ಜ್ ಆಗುತ್ತೆ? ನಮ್ಮ ಪುರುಷಾತ್ಮನ ಪ್ರಜ್ಞೆಗೆ ಮರ್ಜ್ ಆಗುತ್ತೆ. ಹೂ ಮುಂದುವರೆದ್ರೆ ಪುರುಷಾತ್ಮ ಎಲ್ಲಿ ಸೇರ್ತಾನೆ? ಪರಮಾತ್ಮನ ಜೊತೆ. ಸ್ಟಿಲ್ ಅವನ ಐಡೆಂಟಿಟಿ ಕಳ್ಕೊಳ್ಳಲ್ಲ, ಅದು ಇನ್ನೊಂದು ವಿಶೇಷ. ಸ್ಟಿಲ್
ಅವನ ಐಡೆಂಟಿಟಿ ಮಾತ್ರ ಹಾಗೆ ಉಳಿಸ್ಕೊಂಡಿರ್ತಾನೆ. ಆದ್ರೆ ಈಗ ನಾವು ಉಳಿಸ್ಕೊಂಡಿರೋ ನಮ್ಮ ಐಡೆಂಟಿಟಿ ಆ ಸ್ಥಿತಿ ಅದನ್ನ ನಾವು ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಈ ಕೆಳಗಿನ ತ್ರಿಪುಟಿಯನ್ನ ಉನ್ನತ ತ್ರಿಪುಟಿಗೆ ಸೇರಿಸಿದ ತಕ್ಷಣ ಹೆಂಗ ಮರ್ಜ್ ಆಗ್ತಾ ಇದೆ ಅಂದ್ರೆ ನೋಡಿ, ಆತ್ಮನ ಲಕ್ಷಣ ಯಾವುದು? ಆತ್ಮನ ಲಕ್ಷಣ ಯಾವುದು? ಆತ್ಮನ ಲಕ್ಷಣ ಇಚ್ಛೆ, ಬುದ್ಧಿಯ ಲಕ್ಷಣ ಜ್ಞಾನ, ಮನಸ್ಸಿನ ಲಕ್ಷಣ ಕ್ರಿಯೆ. ಹೀಗೆ ಎರಡನ್ನೂ ನಾವು ಮರ್ಜ್ ಮಾಡ್ಬಿಟ್ರೆ, ಈಗ ಮಡಿಸ್ಬಿಟ್ರೆ ಈ ಕೆಳಗಿನ ತ್ರಿಪುಟಿ ಮೇಲಿನ ತ್ರಿಪುಟಿ ಇದೆಲ್ಲನ್ನು ಮರ್ಜ್ ಮಾಡ್ಬಿಟ್ರೆ ನೋಡಿ, ಆತ್ಮ ಬಂದು ಎಲ್ಲಿ ಸೇರ್ಕೊಂತು? ಸ್ಥೂಲ. ಅಂದ್ರೆ ಆತ್ಮನ ಇಚ್ಛಾಶಕ್ತಿಯನ್ನು ನಾವು ಪ್ರಯೋಗ ಮಾಡೋದು ಯಾವ್ದ್ರ ಮೂಲಕ? ಈ ಸ್ಥೂಲ ದೇಹದ ಮೂಲಕ. ಅದಕ್ಕೆ ನಮ್ಮ ರುಕ್ಮಿಣಮ್ಮನವರು ಬಹಳ ಚೆನ್ನಾಗಿ ಹೇಳೋರು, ನೀವು ಒಂದು ಬಲವಾಗಿ ಏನಾದ್ರು ಒಂದು ಯೋಗಾಸನಗಳನ್ನ ನೀವು ಸಾಧನೆ ಮಾಡುವಾಗ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಆತ್ಮನಲ್ಲಿ ನೀವು ಸ್ಪಂದನೆಗಳನ್ನ ಉಂಟು ಮಾಡ್ತೀರಾ. ಈಗ ನನ್ನ ಅರ್ಧ ಗಂಟೆ ಹೊತ್ತು, ಒಂದು ಕಾಲು ಗಂಟೆ ಅರ್ಧ ಗಂಟೆ ನಾನು ಪದ್ಮಾಸನ ಹಾಕೊಂಡು ಕೂತ್ಕೋತೀನಿ ಅಂತ ನೀವು ಸ್ವಲ್ಪ ವಿಲ್ ಪವರ್ನ ಯೂಸ್ ಮಾಡ್ಕೊಂಡ ತಕ್ಷಣ ನೀವು ನಿಮ್ಮ ಆತ್ಮನಲ್ಲಿ ಚಲನೆಗಳು ಉಂಟಾಗುತ್ತೆ ಅನ್ನೋ ವಿಲ್ ಪವರ್. ಸೊ ಈ ಆತ್ಮನ ವಿಲ್ ಪವರ್ ಅದು ನಮ್ಗೆ ರಿಫ್ಲೆಕ್ಟ್ ಆಗೋದು ಎಲ್ಲಿಂದ್ರೆ ನಮ್ಮ ಫಿಸಿಕಲ್ ಬಾಡಿ ಮೂಲಕ. ಹಾಗೇನೆ ಬುದ್ಧಿ ಯಾವ್ದು ಜೊತೆ ಆಗುತ್ತೆ? ಕಾಮದ ಜೊತೆಗೆ ಸೆಟ್ಲ್ ಆಗುತ್ತೆ. ಹಾಗೇನೆ ನಮ್ಮ ಅರೂಪ ಮನಸ್ಸು ರೂಪ ಮನಸ್ಸಿನ ಜೊತೆಗೆ ಸೆಟ್ಲ್ ಆಗುತ್ತೆ. ಹೀಗೆ ನಾವು ಮರ್ಜಾಗ್ತೀವಿ. ಇದು ನಮ್ಮ ಒಂದು ಯಾತ್ರೆ ಅಂತ ಹೇಳ್ಬೋದು. ಬಹುಶಃ ಸಮಯ ಅದೇ ಹೌದು, ಅದು ಕೇಳಿ ಪ್ರಶ್ನೆಗಳಲ್ಲಿ ಹೇಳೋಣ. ಅದೇ ಅದು ಎಲ್ಲ ಕೂಡ ಇದೆ, ಅಷ್ಟೊಂದು ಎಲಾಬ್ರೇಟ್ ಮಾಡಕ್ ಆಗ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ರೂಪ ಅಂದ ತಕ್ಷಣನೇ ಅದು ಯೋಚನೆಗಳ ಒಂದು ಕ್ಷೇತ್ರ.